ವೀಕ್ಷಕರೇ, ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಇವತ್ತು ವಿಜಯಪುರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಒಂದು ಕಡೆ ರಮೇಶ್ ಜಿಗಜಿಣಗಿ ಅವರು, ಮತ್ತೊಂದು ಕಡೆ ರಾಜು ಅಲಗೂರು. ಮೀಸಲಾತಿ ಕ್ಷೇತ್ರ ಆಗಿರೋದ್ರಿಂದ ಎರಡೂ ಪಕ್ಷಗಳು ಕೂಡ ಅಳೆದು ತೂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅಬ್ಬರದ ಪ್ರಚಾರ ನಡೀತಾ ಇದೆ. ವಿಜಯಪುರದ ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು ಅನ್ನೋದನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇದೇ ಹೊತ್ತಿನ ವಿಶೇಷ ಜನಮತ. ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದರು? ಯಾರಾದರೆ ಉತ್ತಮ? ಈ ಹಿಂದೆ ಮಾಡಿರುವಂತಹ ಸಂಸದರ ಕೆಲಸಗಳಿಗೇನು? ಹೀಗೆ ಅನೇಕ ಪ್ರಶ್ನೆಗಳು ಬರುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಉತ್ತರಿಸಿ. ವಿಜಯಪುರ ಕ್ಷೇತ್ರದ ಸಂಸದರು ಯಾರಾದರೆ ಉತ್ತಮ ಅನ್ನೋ ಪ್ರಶ್ನೆ ನೋಡಿ. ಒಂದು ರೀತಿಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರವಾದಂತಹ ಹಣಾಹಣಿ ಇರೋದ್ರಿಂದ ಯಾರನ್ನ ಗೆಲ್ಲಿಸ್ತಾರೆ? ಎಸ್ಸಿ ಮೀಸಲಾತಿ ಕ್ಷೇತ್ರ ಆಗಿರೋದ್ರಿಂದ ಒಂದು ರೀತಿಯಾಗಿ ಇಬ್ಬರೂ ಕೂಡ ಅಂದರೆ ಎಡಗೈ ಬಲಗೈ ಸಮಾಜದ ಮುಖಂಡರು ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂತಂದರೆ ರಾಜು ಅಲಗೂರ್ ಅವ್ರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದ್ರೆ ಜಿಗಜಿಣಗಿ ಅವ್ರನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಎಷ್ಟರ ಮಟ್ಟಿಗೆ ಇಬ್ಬರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ಯಾರಿಗೆ ನಿಮ್ಮ ಮತವನ್ನು ಚಲಾಯಿಸ್ತೀರಿ? ಯಾರಿಗೆ ನಿಮ್ಮ ಬೆಂಬಲ? ಯಾವ ಕಾರಣಕ್ಕಾಗಿ? ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ನೋಡಿದಾಗ ಸದ್ಯಕ್ಕೆ ಈ ರಮೇಶ್ ಜಿಗಜಿಣಗಿ ಏನಿದ್ದಾರೆ, ಈಗ ಅನೇಕ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದು. ರಾಜು ಅಲಗೂರು ಕೂಡ ಒಂದಷ್ಟು ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ ಇದ್ದೇ ಇದೆ. ಹಾಗಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಕ್ಷೇತ್ರದ ವಿಚಾರ ಆಗಿರಬಹುದು, ಅಭ್ಯರ್ಥಿಗಳ ಹಿನ್ನೆಲೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀವಿ. ಈಗ ನೀವು ಆಯ್ಕೆ ಮಾಡೋದು ಯಾರನ್ನ, ಅಥವಾ ಯಾರು ಬಂದರೆ ಉತ್ತಮ, ಯಾವ ಕಾರಣಕ್ಕಾಗಿ ಅನ್ನೋದನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಮಾತನಾಡಬಹುದು. 3 ಬಾರಿ ಗೆದ್ದಿರುವಂತಹ ರಮೇಶ್ ಜಿಗಜಿಣಗಿ ಅವರು ಮತ್ತೆ ಗೆಲ್ತಾರಾ ಅನ್ನೋದು ಈಗಿರೋ ಪ್ರಶ್ನೆ. ಯಾಕೆಂತಂದ್ರೆ ಒಂದು ರೀತಿಯಾಗಿ 3 ಬಾರಿ ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಅವ್ರಿಗೇನೆ ಈ ಬಾರಿ ಕೂಡ ಮಣೆ ಹಾಕಿದ್ದಾರೆ ಪಕ್ಷದ ವತಿಯಿಂದ ಅಂತ ಹೇಳ್ಬೋದು. ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲೂ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಕರೆ ಮಾಡಬಹುದು, ಮಾತನಾಡಬಹುದು. ಮೊದಲನೇದಾಗಿ ಮಹೇಶ್ವರ್ ಅಂತ ಕರೆ ಮಾಡಿದ್ದಾರೆ, ಮಾತನಾಡಿಸೋಣ. ನಮಸ್ಕಾರ ಮಹೇಶ್ವರ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ಈ ಬಾರಿ ಖಂಡಿತವಾಗಿ ಬಿಜೆಪಿ ಗೆಲ್ತಾರೆ. ರಮೇಶ್ ಜಿಗಜಿಣಗಿ ಅವರು ಗೆಲ್ತಾರೆ. 3 ಬಾರಿ ಗೆದ್ದಿದ್ದಾರೆ, ಈ ಸರಿ 4ನೇ ಬಾರಿನೂ ಗೆಲ್ತಾರೆ ಅಂತ ಹೇಳ್ತೀರಿ? ಖಂಡಿತವಾಗಿಯೂ ಗೆಲ್ತಾರೆ. ಮೋದಿ ಅಲ್ಲೇ ಇರ್ತಾರೆ. ಮೋದಿ ಅವರು ವರ್ಚಸ್ಸು ಇದ್ದದ್ರಿಂದ ಇವರು ಕೊನೆಯಲ್ಲಿ ಚುನಾವಣೆ ಇದ್ದದ್ರಿಂದ ಖಂಡಿತವಾಗಿ ಗೆದ್ದಿದ್ದಾರೆ ಮೇಡಮ್. ಓಕೆ, ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಕಾಂಗ್ರೆಸ್ ರಾಜು ಅಲಗೂರು ಅವ್ರು ನಿಂತಿದ್ದಾರೆ ಮೇಡಮ್. ಕಾಂಗ್ರೆಸ್ ಬಿಜಾಪುರದಲ್ಲಿ ಏನು ವರ್ಕ್ ಮಾಡಿಲ್ಲ ಮೇಡಮ್. ಏರ್ಪೋರ್ಟ್ ಆಗಬೇಕಾಗಿತ್ತು, ಫೆಬ್ರವರಿಲಿ ಓಪನಿಂಗ್ ಮಾಡ್ತಾ ಇದ್ದ ಎಲ್ಲ ಸುಳ್ಳು ಹೇಳಿದೆ. ಯಾವುದು ರೋಡ್ ಮಾಡಿಲ್ಲ. ನಮ್ಮ ಯತ್ನಾಳ ಬಿಜೆಪಿ ಅವರು ಬಹಳ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಬಿಜಾಪುರ ಡಿಸ್ಟ್ರಿಕ್ಟ್ ನಲ್ಲಿ ಬಂದು ನೋಡಿ, ಎಲ್ಲ ಕಡೆ ರೋಡ್ ಒಳ್ಳೆ ರೋಡ್ ಆಗಿದೆ, ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಬಿಜಾಪುರ ಡಿಸ್ಟ್ರಿಕ್ಟ್. ಅದಕ್ಕೋಸ್ಕರ ಕಾಂಗ್ರೆಸ್ ಏನು ಶೂನ್ಯ ಇದೆ ವರ್ಕ್. ಒಟ್ಟಾರೆಯಾಗಿ 3 ಬಾರಿ ಸಂಸದರಾದ್ರೂ ಕೂಡ ಉತ್ತಮ ಕೆಲಸವನ್ನ ಮಾಡಿದ್ದಾರೆ, ಆ ಕಾರಣಕ್ಕೆ ಗೆಲ್ತಾರೆ ಅಂತ ಹೇಳ್ತೀರಿ? ಓಕೆ, ಥ್ಯಾಂಕ್ ಯು ಮಹೇಶ್ವರ್ ಅವರೇ, ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ವಿಶ್ಲೇಷಣೆಯನ್ನು ಕೊಡ್ತಾರೆ. ರಮೇಶ್ ಜಿಗಜಿಣಗಿ ಅವ್ರನ್ನೇ ನಿಲ್ಲಿಸಿರೋದ್ರಿಂದಾನೇ ಅವರು ಉತ್ತಮವಾದ ಕೆಲಸ ಮಾಡಿದ್ದಾರೆ ಸಂಸದರಾಗಿ, ಅನೇಕ ಜನಪರ ಕೆಲಸಗಳನ್ನ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳಾಗಿದೆ. ಹಾಗಾಗಿ ನಾವು ಮತ್ತೊಮ್ಮೆ ಬಿಜೆಪಿ ಅಂತಂದ್ರೆ ಮತ್ತೊಮ್ಮೆ ರಮೇಶ್ ಜಿಗಜಿಣಗಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ರಾಜು ಅಲಗೂರ್ ಅವ್ರಿಗೂ ಕೂಡ ಒಂದಷ್ಟು ಪ್ಲಸ್ ಮೈನಸ್ ಪಾಯಿಂಟ್ಸ್ ಇದ್ದೇ ಇದೆ. ಧರ್ಮಪ್ರಭು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಧರ್ಮಪ್ರಭು ಅವರೇ. ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಿ. ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ, ಇಲ್ಲ ಹೊರಗಡೆ ಬಂದು ಮಾತನಾಡಿ, ಇಲ್ಲ ಅಂತಂದರೆ ನಿಮ್ಮ ಧ್ವನಿ ನಮಗೆ ಕೇಳಿಸೋದಿಲ್ಲ, ಸರಿಯಾಗಿ ಮಾತನಾಡೋದಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ವಿಜಯಪುರದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಒಂದು ನೇರವಾದಂತಹ ಪೈಪೋಟಿ, ಜಿದ್ದಿನ ಪೈಪೋಟಿ ಇರೋದ್ರಿಂದ ಒಂದು ರೀತಿಯಾಗಿ ಡಬಲ್ ಹ್ಯಾಟ್ರಿಕ್ ಸರ್ದಾರ ಜಿಗಜಿಣಗಿ ಅಂತ ಹೇಳ್ಬೋದು. ಕಾಂಗ್ರೆಸ್ ಅಷ್ಟೇ ನೇರ ಪೈಪೋಟಿಯನ್ನು ಕೊಡ್ತಾ ಇದೆ ಈ ಬಾರಿ. ಅಭ್ಯರ್ಥಿಯ ಆಯ್ಕೆ ಮಾಡೋದ್ರಿಂದ ಹಿಡಿದು ಅವರು ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ. ನೀವು ಯಾರಿಗೆ ಮತ ಹಾಕ್ತೀರಿ? ಯಾರು ಗೆಲ್ಲಬೇಕು ಅನ್ನೋದು ನಿಮ್ಮ ಆಸೆ, ಅಥವಾ ಯಾರು ಗೆಲ್ತಾರೆ ಅನ್ನೋ ನಿಮ್ಮ ಪ್ರಿಡಿಕ್ಷನ್ ಏನು ಹೇಳ್ತೀರಿ? ನಮ್ಮ ಜನಮತ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ಕೇಳಿಸ್ತಾ ಇದೆಯಾ?
ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನೋಡಿ, ಎಸ್ಸಿ ಮೀಸಲು ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ವಿಜಯಪುರದಲ್ಲಿ ಈ ಸಾರ್ವತ್ರಿಕ ಚುನಾವಣೆ ಒಂದು ಕಡೆ ಬಿರು ಬಿಸಿಲು, ಈ ಬಿರು ಬಿಸಿಲ ನಡುವೆನೇ ಮತದಾನ ಇನ್ನೇನು 7ನೇ ತಾರೀಕು ನಡೆಯುತ್ತೆ. ಇವತ್ತಾಗಲೇ ತಾರೀಕು 3, ಇನ್ನೇನು ಕೆಲವೇ ದಿನಗಳ 2-3 ದಿನಗಳಷ್ಟೇ ಅಬ್ಬರದ ಪ್ರಚಾರ. ಕಣದಲ್ಲಿರುವಂತಹ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ದೊಡ್ಡ ಮಟ್ಟದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ರಮೇಶ್ ಜಿಗಜಿಣಗಿ, ಇನ್ನು ಕಾಂಗ್ರೆಸ್ ರಾಜು ಅಲಗೂರು, ಇಬ್ಬರ ಮಧ್ಯೆ ಗೆಲ್ಲೋರು ಯಾರು ನೋಡಿ. 99ರ ಚುನಾವಣೆಯಿಂದ ಈವರೆಗೆ ಕ್ಷೇತ್ರ ಬಿಜೆಪಿ ವಶದಲ್ಲಿದೆ. ರಮೇಶ್ ಜಿಗಜಿಣಗಿ ಚಿಕ್ಕೋಡಿಯಿಂದ 3 ಸಲ, ಈ ಕ್ಷೇತ್ರದಿಂದಲೂ ಕೂಡ 3 ಸಲ ಸತತ ಜಯ ಸಾಧಿಸಿ ಡಬಲ್ ಹ್ಯಾಟ್ರಿಕ್ ಹೊಂದಿರುವಂತಹ ಸರ್ದಾರ ಅಂತ ಅನ್ಸ್ಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಮಾಜಿ ಶಾಸಕ ಹಾಗೂ ಹಾಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಜು ಅಲಗೂರ್ ಅವ್ರನ್ನ ಏನೋ ಕಣಕ್ಕಿಳಿಸಿ ಅದೃಷ್ಟ ಪರೀಕ್ಷೆಗೆ ಇಳಿದಿದೆ. ಸೊ ಹಾಗಾಗಿ ಜಿದ್ದಿನ ಕಣದ ರೀತಿಯಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಕೈ ಅಭ್ಯರ್ಥಿ ಪರವಾಗಿ ರಾಹುಲ್ ಗಾಂಧಿ ಕೂಡ ಪ್ರಚಾರ ಸಭೆಯನ್ನ ನಡೆಸಿದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ರತನ್ ಕುಮಾರ್ ಅಂತ. ನಮಸ್ಕಾರ ರತನ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ ವಿಜಯಪುರದಲ್ಲಿ? ಬಿಜೆಪಿ. ಯಾಕೆ? ಮೋದಿ ಬರ್ಬೇಕಲ್ಲ. ಓಕೆ, ಮೋದಿ ಅನ್ನೋ ಕಾರಣಕ್ಕ, ರಮೇಶ್ ಜಿಗಜಿಣಗಿ ಅವ್ರು ಗೆಲ್ತಾರೆ ಅನ್ನೋ ಕಾರಣಕ್ಕ? ಇಡೀ ದೇಶದಲ್ಲಿ ಮೋದಿ ಬೇಕೇ ಬೇಕು. ದೇಶ ಅಭಿವೃದ್ಧಿ ಬೇಕು, ದೇಶದ ರಕ್ಷಣೆಗೋಸ್ಕರ ಮೋದಿ ಬೇಕು. ಮೋದಿ ಒಂದು ನಾಯಕತ್ವ ಚೆನ್ನಾಗಿದೆ. ಮತ್ತೆ ಈಗ ನೋಡಿ, ಇವರು ಯಾರು ರಾಜು ಕಾಗೆ ಅವರು ಬಿಜೆಪಿ ಕಾರ್ಯಕರ್ತರು ಬಿಕಾರಿಗಳಂತೆ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ಹಿಂದೂಗಳಿಗೆ ಅವಮಾನ ಮಾಡ್ದಂಗಲ್ವಾ? ಮತ್ತೆ ಈಗ ನೋಡಿ, ಈಗ ಇವರು ಯಾರು ನಮ್ಮ ಮೋದಿ ಅವರು ವ್ಯಾಕ್ಸಿನ್ ಕೊಟ್ಟಿದ್ದಾರೆ, ಕೋವಿಶೀಲ್ಡ್ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಎಲ್ಲ ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಅಂತ ನೋಡ್ಲಿಲ್ಲ, ಎಲ್ಲರಿಗೂ ಒಂದೇ ರೀತಿ ಮಾಡಿದ್ದಾರೆ. ಅದು ನಾವು ಹಂಗಿನಲ್ಲಿ ಇದ್ದೇವೆ, ಅವ್ರು ಮೋದಿ ಅವರ ಹಂಗಿನಲ್ಲಿ ನಾವಿದ್ದೇವೆ. ಅವರು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಈಗ ನಮ್ಗೆ ಒಳ್ಳೇದಾಗಲ್ಲ. ಅವ್ರಿಗೆ ಒಳ್ಳೇದ್ ಮಾಡ್ಬೇಕಾದ್ರೆ ನಾವು ಸಂಕಲ್ಪ ಮಾಡ್ಬೇಕು, ಮೋದಿಗೆ ಓಟು ಕೊಡ್ಬೇಕು. ಓಕೆ, ಥ್ಯಾಂಕ್ ಯು ರತನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮಹೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ಮಹೇಶ್ ಅವ್ರು ಕೇಳಿಸ್ತಾ ಇದ್ಯಾ? ಹೇಳಿ ಸರ್, ವಿಜಯಪುರದಲ್ಲಿ ಯಾರಾಗ್ತಾರೆ ಸಂಸದರು? ಧ್ವನಿ ಕೇಳಿಸ್ತಾ ಇಲ್ಲ ಸರ್ ಸರಿಯಾಗಿ, ನೆಟ್ವರ್ಕ್ ಇಶ್ಯೂಸ್ ಅನ್ಸುತ್ತೆ. ಹೇಳಿ ಯಾರು ಗೆಲ್ತಾರೆ ಈ ಸಾರಿ? ಓಕೆ, ರಮೇಶ್ ಜಿಗಜಿಣಗಿ ಅಂತ ಹೇಳಿದ್ರು ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ ಧ್ವನಿ. ಥ್ಯಾಂಕ್ ಯು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಪಾಪ ಮಾತನಾಡಬೇಕು, ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಓಕೆ, ನೋಡಿ, ಈಗ ಸದ್ಯಕ್ಕೆ ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಯಾಕಂತಂದ್ರೆ ಒಂದ್ ಕಡೆ ರಾಹುಲ್ ಗಾಂಧಿ ಪ್ರಚಾರ ಸಭೆಯಲ್ಲಿ ನಡೆಸಿದ್ರೆ, ಬಿಜೆಪಿ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಬಾಗಲಕೋಟೆ ಸಮಾವೇಶದ ಮೂಲಕ ಕ್ಯಾಂಪೇನ್ ಅನ್ನ ಮಾಡಿದ್ರು. ಸೊ ಹಾಗಾಗಿ ಒಂದು ರೀತಿಯಾಗಿ ಜಿದ್ದಿನ ಕಣ ಆಗಿದೆ. ಪ್ರಮುಖ ಪ್ರವಾಸಿ ತಾಣಗಳಿದೆ. ಗೊಮ್ಮಟನಗರಿ, ವಿಜಯಪುರ, ಆದಿಲ್ ಶಾಹಿಗಳ ಕಾಲದ ಸ್ಮಾರಕಗಳಿಂದಾಗಿ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದಂತಹ ಸ್ಥಳ. ಬಸವಾದಿ ಶರಣರು ಇಲ್ಲಿನವರೇ ಆಗಿರೋ ಕಾರಣದಿಂದ ಬಸವನಾಡು ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದೆ. ಸೊ ನಿಮ್ಮ ಬಸವನಾಡಿನಲ್ಲಿ ಯಾರು ನಿಮ್ಮ ಕ್ಷೇತ್ರದ ಮುಂದಿನ ಸಂಸದರಾಗಬೇಕು ಅನ್ನೋದನ್ನ ನೀವು ಕರೆ ಮಾಡಿ ಮಾತನಾಡಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಕರೆ ಕಟ್ಟಾಗಿದೆ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕನೆಕ್ಟ್ ಆಗ್ತಾ ಇಲ್ಲ, ಮಾತನಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಆರಾಮಾಗಿ ಕಾಲ್ ಮಾಡಿ ಮಾತನಾಡಿ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಇಲ್ಲಿ ಈಗಾಗಲೇ ನಾವೇನು ಬಸವನಾಡು ಅಂತ ಪ್ರಸಿದ್ಧಿ ಪಡೆದಿದೆ ಅಂತ ಹೇಳಿದ್ವಿ. ಅದರ ಜೊತೆಗೆ ವಿಧಾನಸಭಾ ಕ್ಷೇತ್ರದ ವಿಷಯ ನೋಡೋದಾದ್ರೆ ಕೈ ಕಮಲ ಬಲಾಬಲ ಇದೆ. ಅಂದರೆ ವಿಜಯಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿರೋದ್ರಿಂದ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಅಂದರೆ
6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಬಿಜೆಪಿ ಮತ್ತು JDS ಒಂದೊಂದು ಕ್ಷೇತ್ರವನ್ನ ಗೆದ್ದುಕೊಂಡಿದೆ. ಅಂದ್ರೆ ಮೈತ್ರಿ ಇರೋದ್ರಿಂದ 2 ಕ್ಷೇತ್ರ ಅಂತ ನಾವು ತೆಗೆದುಕೊಳ್ಬಹುದೇನೋ. ಅಂದ್ರೆ 2 ಕ್ಷೇತ್ರ 8ರಲ್ಲಿ 6 ಆ ಕಡೆ 2 ಈ ಕಡೆ ಇರೋದ್ರಿಂದ ಯಾವ ರೀತಿ ಆಗತ್ತೆ? ಕಳೆದ 3 ಲೋಕಸಭಾ ಚುನಾವಣೆಗಳ ಫಲಿತಾಂಶ ಅಂದ್ರೆ 2009ರಲ್ಲಿ ಅಂದ್ರೆ 9 ಆಗಿರ್ಬೋದು, 14 ಆಗಿರ್ಬೋದು, 13 ಆಗಿರ್ಬೋದು, ಅಂದ್ರೆ 3 ಬಾರಿ ಬಿಜೆಪಿ ಇಲ್ಲಿ ಗೆದ್ದು ಬೀಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಈ ಬಾರಿ ಯಾರಿಗೆ ಮಣೆ ಹಾಕ್ತಾರೆ ಒಂದಷ್ಟು ಕ್ಷೇತ್ರಗಳ ಜನರ ನಿರೀಕ್ಷೆಗಳು ಕೂಡ ಇದೆ. ಯಾಕಂದ್ರೆ ಒಂದು ಸಮಗ್ರ ನೀರಾವರಿ ಆಗಬೇಕು ಅನ್ನೋದು, ಜನತೆ ದುಡಿಯೋದಕ್ಕೆ ಗುಳೆ ಹೋಗೋದನ್ನ ತಡೆಯಬೇಕು ಅನ್ನೋದು. ಸೊ ಇದನ್ನ ಈ ಹಿಂದಿನಿಂದಲೂ ಕೂಡ ನಾಯಕರು ಎಷ್ಟೇ ಪ್ರಯತ್ನ ಪಟ್ಟರು ಇದು ಸಾಧ್ಯ ಆಗಿಲ್ಲ ಕಂಪ್ಲೀಟ್ ಆಗಿ ನಿಲ್ಲಿಸೋದಕ್ಕೆ. ಈಗ ಬರುವಂತಹ ಸಂಸದರು ಇಂತಹ ಕೆಲಸಗಳ ಕೈ ಹಾಕ್ತಾರಾ? ಅಂಥವ್ರನ್ನೇ ನೋಡಿ ಗೆಲ್ಲಿಸ್ತಾರಾ ಜನ? ಯಾವ ಕಾರಣಕ್ಕೆ ಗೆಲ್ಲಿಸ್ತಾರೆ? ಗೋಳ್ಗುಮ್ಮಟವನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಬೇಕು ಅನ್ನೋದು ಅನೇಕ ದಿನಗಳ ಕೂಗಾಗಿದೆ. ಆದರೆ ಪ್ರವಾಸೋದ್ಯಮ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಇಷ್ಟು ಸಾಲದು. ಇನ್ನೂ ಕೂಡ ಹಿಂದುಳಿದಂತಹ ಜನತೆ ಆಗಿರ್ಬೋದು, ಕೆಲಸಕ್ಕೋಸ್ಕರ ಪರದಾಡೋದು, ಗುಳೆ ಹೋಗೋದು, ಇದ್ಯಾವುದೂ ಕೂಡ ವಿಜಯಪುರದ ಕ್ಷೇತ್ರದ ಜನತೆಗೆ ನಿಂತಿಲ್ಲ. ವಿಮಾನ ನಿಲ್ದಾಣ ಮೇಲ್ದರ್ಜೆಗೆ ಏರಿಸೋ ಜೊತೆಗೆ ರಾತ್ರಿ ಲ್ಯಾಂಡಿಂಗ್ ವ್ಯವಸ್ಥೆ ಕೂಡ ಆಗಬೇಕು, ಕಾರ್ಗೋ ವಿಮಾನಗಳಿಗೆ ಅವಕಾಶ ನೀಡಬೇಕು ಅನ್ನೋದು ಅಲ್ಲಿನ ಕ್ಷೇತ್ರದ ಜನರ ಬಹಳ ದಿನಗಳ ಬೇಡಿಕೆಗಳು ಇದ್ದೇ ಇದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಮಹದೇವ್ ಅಂತ. ನಮಸ್ಕಾರ ಮಹದೇವ್ ಅವರೇ. ಹಲೋ ಮೇಡಮ್. ನಮಸ್ಕಾರ ಮಹದೇವ್ ಅವರು, ಕೇಳಿಸ್ತಾ ಇದ್ಯಾ? ಹೇಳಿ ಸರ್, ಯಾರು ಗೆಲ್ತಾರೆ ಈ ಸಾರಿ? ಇಲ್ಲಿ ರಮೇಶ್ ಜಿಗಜಿಣಗಿ ಅವರು. ಹೌದ್ರಿ. ಯಾಕೆ? ಯಾವ ಕಾರಣಕ್ಕೆ? ಹಾ 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 ಮೋದಿ ಅವರು ಅನ್ನೋ ಕಾರಣಕ್ಕೆ ಗೆಲ್ತಾರಾ? ಏನ್ರಿ ಮೇಡಮ್? ಮೋದಿ ಅವ್ರು ಗೆಲ್ಬೇಕು ಅನ್ನೋ ಕಾರಣಕ್ಕೆ ಅವ್ರು ಗೆಲ್ತಾರೆ ಅಂತನಾ? ಹೌದ್ರಿ. ಹಾ ಹಾ ಓಕೆ ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಿ. ನೀವು ಕೂಡ ಕರೆ ಮಾಡಿ ಮಾತನಾಡಿ, ಅಭಿಪ್ರಾಯವನ್ನು ತಿಳಿಸಿ. ಯಾರಾಗಬೇಕು ಸಂಸದರು? ಯಾವ ಕಾರಣಕ್ಕೆ? ಹಿಂದಿನ ಸಂಸದರ ಅಭಿವೃದ್ಧಿ ಕೆಲಸಗಳು ನಿಮಗೆ ತೃಪ್ತಿ ತಂದಿದೆಯಾ? ಮುಂದಿನ ಸಂಸದರು ನಿಮ್ಮ ಕ್ಷೇತ್ರದ MP ದೆಹಲಿಗೆ ಹೋಗಿ ಪ್ರತಿನಿಧಿಸುವಂತಹ ಕ್ಷೇತ್ರದ ನಾಯಕ ಯಾರಾಗಬೇಕು ಅನ್ನೋದನ್ನ ನಮಗೆ ಕರೆ ಮಾಡಿ ಮಾತನಾಡಿ ಅಭಿಪ್ರಾಯವನ್ನು ತಿಳಿಸಿ. ಧರ್ಮಪ್ರಭು ಅಂತ ಮತ್ತೆ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಧರ್ಮಪ್ರಭು ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಜನ ಕರೆ ಮಾಡ್ತಾ ಇರೋದ್ರಿಂದ ಈ ಥರದ ಸಮಸ್ಯೆಗಳು ಇದ್ದೇ ಇರುತ್ತೆ. ಬಟ್ ಈಗ ನೋಡಿ, ವಿಜಯಪುರ ಕ್ಷೇತ್ರದ ಬಗ್ಗೆ ನಾವೇನು ವಿಧಾನಸಭೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. 2 ಪಕ್ಷಗಳು ಕೂಡ ಒಂದು ರೀತಿ ಜಿದ್ದಾಜಿದ್ದಿನ ಕಣವಾಗಿ ತೆಗೆದುಕೊಂಡಿದೆ. ಅಂದರೆ ನಾನು ನೀನು ಅನ್ನೋದ್ರ ಜೊತೆಗೆ ಯಾವ ರೀತಿಯಾಗಿ ಗೆದ್ದು ಬೀಗ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇಲ್ಲಿ ಈ ಹಿಂದೆ ಬಿಜಾಪುರ ಕ್ಷೇತ್ರ, ಅಂದರೆ ಈ ಲೋಕಸಭಾ ಕ್ಷೇತ್ರ ಏನಿದೆ ಇದನ್ನು ಬಿಜಾಪುರ ಅಂತಿದ್ರು. ಈಗ ಮರುನಾಮಕರಣ ಆದಮೇಲೆ ವಿಜಯಪುರ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈಗಲೂ ಕೂಡ ಆಡು ಭಾಷೆಯಲ್ಲಿ ಬಿಜಾಪುರ ಅಂತಾನೆ ಹೇಳೋದು, ವಿಜಯಪುರ ಅಂತ ಹೇಳೋರು ಆ ಭಾಗದಲ್ಲಿ ಇನ್ನೂ ಕಡಿಮೆನೆ. ಇನ್ನು ಆ ಲೆವೆಲಿಗೆ ಇನ್ನೂ ಬದಲಾವಣೆಗಳಾಗಬೇಕು. ವಿಜಯಪುರ ಕ್ಷೇತ್ರದ ಸಂಸದರು ಯಾರಾಗಬೇಕು ಅನ್ನೋದನ್ನ ನಮಗೆ ತಿಳಿಸಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಅವ್ರ ಹತ್ರ ಮಾತನಾಡೋಣ. ಸೋಮನ್ ಗೌಡ ಪಾಟೀಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ವಿಜಯಪುರದಲ್ಲಿ ಈ ಬಾರಿ? ಯಾರು ಗೆಲ್ತಾರೆ ಅಂತ ಹೇಳೋದು, ಯಾರು ಗೆಲ್ಲಬಹುದು ಅಂತ, ಯಾರು ಗೆಲ್ಬಹುದು ನನ್ನ ಪ್ರಕಾರ ರಾಜು ಅಲ್ಗೂರ್ ಅವ್ರು ಗೆಲ್ಬೇಕು, ಕಾಂಗ್ರೆಸ್ ಅವರು. ಯಾಕಂದ್ರೆ ಬಿಜೆಪಿ ಅವ್ರು ಏನಿಲ್ಲ, ಜಸ್ಟ್ ಅವ್ರು ಒಂದೇ ಮಾತು ಹೇಳ್ತಿರ್ತಾರ, ಮೋದಿನ ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ. ತಾವು ಏನ್ ಮಾಡ್ಯಾರ ಅನ್ನೋದು ಯಾರು ಹೇಳ್ತಾನೆ ಇಲ್ಲ. ಇಲ್ಲಿ ಎಲ್ಲ ಥ್ರೂ ಔಟ್ ಎಷ್ಟು 546 ಸೇಮ್ ಕಾನ್ಸ್ಟಿಟ್ಯೂಷನ್ ಅಷ್ಟರಲ್ಲಿ ಹೇಳೋದು ಒಂದೇ ಮಾತು ಅವರು. ಎಲ್ಲಾ ಕಡೆ ಮೋದಿ ನಿಂದಿರಿಸಿ ಮೋದಿನಿಗೆ ಓಟ್ ಹಾಕಿರಿ ಅಂತ ಹೇಳ್ತಾರೆ. ಬಟ್ ತಾವು ಏನ್ ಮಾಡಿರೋ ಸಾಧನೆ ಅಂತ ಹೇಳಿ ಯಾರು ಹೇಳ್ತಾನೆ ಇಲ್ಲ ಅವರು. ಅವ್ರು ಏನು ಮಾಡೇ ಇಲ್ಲ. ಆಕ್ಚುಲಿ ಅವ್ರು ಮಾಡಿರೋ ಸಾಧನೆ ಬರೀ ಸುಳ್ಳು ಹೇಳ್ತಾ ಇರೋದು. ಸೊ ಅದು ಸರಿ ಅನಿಸ್ತಾ ಇಲ್ಲ. ಅವ್ರು ನೋಡಿ ಬರೀ 10 ವರ್ಷದಿಂದಾನು ಬರೀ ಸುಳ್ಳನೆ ಹೇಳ್ತಾ ಇದ್ದಾರೆ ಅವರು. ಅದು ಬೇಡ. ಆಕ್ಚುಲಿ ಜನಗಳಿಗೆ ಏನ್ ರಿಯಾಲಿಟಿ ಬೇಕು. ಇವಾಗ ಕಾಂಗ್ರೆಸ್ ಎಸ್ಪೆಷಲಿ ಈ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ರು. ಅವ್ರು 5 ಈಡೇರಿಸಿದ್ರು. ಅವರು ಹೇಳಿದಂಗೆ ಮಾಡಿದ್ರು ಅಟ್ಲೀಸ್ಟ್ ಅವರು. ಬಟ್ ಈಗ ಬಿಜೆಪಿ ಅವರು ಅದನ್ನ ಸಹಿತ ಬೇರೆ ತರ ತೋರಿಸ್ತಾ ಇದ್ದಾರೆ. ಓಕೆ, ರಮೇಶ್ ಜಿಗಜಿಣಗಿ ಅವರು 3 ಬಾರಿ ಗೆದ್ದು ಬಂದಿದ್ದಾರೆ. ಈಗ 4ನೇ ಬಾರಿ ಕೂಡ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಅಲ್ಲಿ ಕ್ಷೇತ್ರದ ಬಗ್ಗೆ, ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ರಮೇಶ್ ಜಿಗಜಿಣಗಿ ಅವರು ನಮ್ಮ ಕುಲ ಬಾಂಧವರು. ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಾನು ಅವ್ರ ಮೇಲೆ ಅಂದ್ರೆ ನಮ್ಮವರಂತೆ ಓಟ್ ಹಾಕೋದಿಲ್ಲ ಅಂತ ಆತರ ಇಲ್ಲ. ಅಂದ್ರೆ ಪಾರ್ಟಿ ನೋಡಿ ಅಥವಾ ಮನುಷ್ಯರು ಏನ್ ಮಾಡಿದ್ರು, ಏನ್ ಡೆವಲಪ್ಮೆಂಟ್ ಮಾಡಿದ್ರು ನೋಡ್ಬೇಕು. ಇವಾಗ ಇವ್ರು ಹೇಳ್ತಾರ ಯಾರು ರಿಸರ್ವೇಶನ್ ತೆಗಿದಿಲ್ಲ ಅಂತ ಹೇಳ್ತಾರ ಕಾಂಗ್ರೆಸ್ ಅವರು. ಬಟ್ ಅದೆಲ್ಲ ಏನಿಲ್ಲ. ಆಲ್ರೆಡಿ ಎಷ್ಟೋ ರಿಸರ್ವೇಶನ್ ತೆಗೆದಾಕಿದ್ದಾರೆ ಅವರು ಬಿಜೆಪಿ ಅವರು. ಏನ್ ಗೊತ್ತಾ, ಈಗ ಎಷ್ಟೋ ಕಂಪನೀಸ್ ಎಲ್ಲ ಪ್ರೈವೇಟೈಸೇಷನ್ ಮಾಡಿದಾರೆ. ಅದ್ರ ಆಲ್ರೆಡಿ ರಿಸರ್ವೇಶನ್ ಹೋಗಿದೆ. ಅದು ಎಷ್ಟೋ ಗೊತ್ತೇನೆ ಇಲ್ಲ. ಗೊತ್ತಾಗ್ಲಾರ್ದ ಮಾಡ್ತಾ ಇದಾರೆ ಈ ತರ ಅವರೆಲ್ಲ.
ಇದೇ ತರ ಸಂವಿಧಾನ ಹಂಗೆ ಅವ್ರು ರಿಮೂವ್ ಮಾಡ್ತಾರೆ ಸ್ಲೋ ಆಗಿ. ಅವ್ರನ್ನೇ ತಮ್ಮ ರೂಲ್ಸ್ ಏನಿದೆ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋಗ್ತಾರೆ. ಸೊ ಹಂಗಾಗಿ ಕಾಂಗ್ರೆಸ್ ಬರಬೇಕು, ಬಿಜೆಪಿ ಹೋಗ್ಬೇಕು ಮೇಡಮ್. ಸೊ ಒಟ್ನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ನಿಮ್ಮ ಆಸೆ ಅಂತ ಹೇಳ್ತೀರಿ. ಕರೆಕ್ಟ್ ಮೇಡಮ್. ಆಕ್ಚುಲಿ ಅಂದ್ರೆ ಫುಲ್ ಬಡವರಿಗೆ ಅಥವಾ ಯಾರು ಇರ್ತಾರಲ್ಲ ಅವ್ರಿಗೆ ತಳಮಟ್ಟದ ಜನಗಳಿಗೆ ಅವ್ರು ಇಂಪ್ರೂವ್ ಆಗ್ಬೇಕಪ್ಪ ಅಂದ್ರೆ ಕಾಂಗ್ರೆಸ್ ಬೇಕು. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ. ಹೇಳ್ಬೇಕು ಸರ್, ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ ಅಂತ ಹೇಳ್ತೀರಿ ವಿಜಯಪುರದಲ್ಲಿ? ಬೊಮ್ಮಾಯಿ ಅವ್ರು ಹಾವೇರಿಯಲ್ಲಿ ನಿಂತಿದ್ದಾರೆ ಸರ್. ನೀವೆಲ್ಲಿಂದ ಕರೆ ಮಾಡಿರೋದು? ನಾವು ಶಿಗ್ಗಾಂವ್. ಶಿಗ್ಗಾಂವ್. ಸೊ ಹಾವೇರಿಯಲ್ಲಿ ಬೊಮ್ಮಾಯಿ ಗೆಲ್ತಾರೆ ಅಂತ. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಇದ್ದಾರೆ ಬಿಜೆಪಿಯಿಂದ, ರಾಜು ಅಲ್ಗೂರ್ ಇದ್ದಾರೆ ಕಾಂಗ್ರೆಸ್ನಿಂದ. ಇಲ್ಲಿ ಯಾರು ಗೆಲ್ತಾರೆ ಅಂತ ಹೇಳ್ತೀರಿ? ವಿಜಯಪುರ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ ಸರ್? ಬಿಜೆಪಿ ಕ್ಯಾಂಡಿಡೇಟ್ ಅದಾರ ರಮೇಶ್ ಜಿಗಜಿಣಗಿ ಅವರು. ಹೌದೌದು. ಓಕೆ, ಒಟ್ಟು ಬಿಜೆಪಿ ಗೆಲ್ಲತ್ತೆ ಅಂತ ಹೇಳ್ತೀರಿ ನೀವು ಎಲ್ಲಾ ಕಡೆನೂ? ಏನ್ರಿ? ಎಲ್ಲಾ ಕಡೆನೂ ಬಿಜೆಪಿನೇ ಗೆಲ್ಲೋದು ಅಂತ ಹೇಳ್ತೀರಿ? ಹೌದ್ರಿ. ಯಾಕೆ ಸರ್, ಯಾವ ಕಾರಣಕ್ಕೆ? ಅಭಿವೃದ್ಧಿ ರೀ. ಏನ್ ಸರ್ ನಿಮಗೆ ಇಷ್ಟ ಆದ ಅಭಿವೃದ್ಧಿ ಕೆಲಸಗಳು, ಕಾರ್ಯಗಳು ಯಾವ್ದು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ಅನುಕೂಲ ಮಾಡ್ಯಾರ್ರಿ, ದೇಶಕ್ಕೆ ಇದು ಮಾಡ್ಯಾರ್ರಿ. ಓಕೆ, ಏನ್ ಮಾಡಿದಾರೆ ಸರ್? ಯಾವ ತರದ ಸಹಾಯ ಆಗಿದೆ ಅಂತ? ಏನ್ರಿ, ರೈತರಿಗೆ PM ಕಿಸಾನ್ ಯೋಜನೆ, ಉಚಿತ ಇದು ರೀ, ಅನಿಲ ಭಾಗ್ಯ. ಉಚಿತ ಭಾಗ್ಯ ಇವ್ರಲ್ವಾ ಕೊಟ್ಟಿರೋದು ಕಾಂಗ್ರೆಸ್ನವರು? ಇವ್ರಿ ಮತ್ತ ಉಚಿತ ಗ್ಯಾಸ್ ವಿತರಣೆ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಅಂಶಗಳ ಪ್ರಕಾರವಾಗಿ ಅವರವರ ನೆಚ್ಚಿನ ಅಭ್ಯರ್ಥಿ ಗೆಲ್ತಾರೆ, ಗೆಲ್ಲುವಂತ ಸೋಲು ಗೆಲುವಿನ ಲೆಕ್ಕಾಚಾರ ಈ ರೀತಿಯಾಗಿದೆ ಅಂತಿದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ನಮ್ಮ ಜನಮತ ಕಾರ್ಯಕ್ರಮಕ್ಕೆ. ಯಾಕಂದ್ರೆ 1951ರಲ್ಲಿ ನಡೆದಂತಹ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಜಯಗಳಿಸುತ್ತೆ. ಆಮೇಲೆ ಕಾಂಗ್ರೆಸ್ ಮತ್ತು JDS ಗೆದ್ದಿದೆ ಇಲ್ಲಿ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಕಳೆದ ಒಂದು 25ರಿಂದ 30 ವರ್ಷಗಳಿಂದಲೂ ಕೂಡ ಇಲ್ಲಿ ಬಿಜೆಪಿ ಜಯಗಳಿಸ್ಕೊಂಡು ಬಂದಿದೆ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗತ್ತೆ. ಬಿಜಾಪುರ ಅಂದ್ರೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆ ರಂಗೇರಿದೆ, ರಣಕಣ. ಸೊ ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಭಿಪ್ರಾಯವನ್ನ ತಿಳಿಸಿ ಯಾರು ಗೆಲ್ತಾರೆ ಅಂತ. ಇಂಡಿ ತಾಲೂಕಿಂದ ಅಶ್ವಕ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ಈ ಬಾರಿ ಬದಲಾವಣೆ ಬಯಸ್ತಾ ಇದ್ವಿ ಮೇಡಮ್ ನಾವು. ಯಾವ ತರ ಬದಲಾವಣೆ? ಅಂದ್ರೆ ಈಗೇನು ರಮೇಶ್ ಜಿಗಜಿಣಗಿ ಅವರು ಇದಾರಲ್ಲ, ಅವರನ್ನ ಬಿಟ್ಟು ನಾವು ಕಾಂಗ್ರೆಸ್ಗೆ ಈ ಸಲ ಇಲ್ಲಿ ಕೈ ಹಿಡಿತಾರೆ ಅನ್ನುವಂತ ಒಂದು ವಿಶ್ವಾಸ ಇದೆ ಮೇಡಮ್. ಅಂದ್ರೆ ನೀವು ಈ ಹಿಂದೆ ಬಿಜೆಪಿಗೆ ಆಗ್ತಾ ಇದ್ದಿದ್ದಾ ಓಟು? ಇಲ್ಲ ಮೇಡಮ್, ನಾವು ಯಾವಾಗ್ಲೂ ಕಾಂಗ್ರೆಸ್ ಮಾಡ್ತಾ ಇದೀವಿ. ಅಂದ್ರೆ ಬೇರೆಯವರು ಕೂಡ ಕಾಂಗ್ರೆಸ್ ಕಡೆ ವಾಲ್ತಾರೆ ಈ ಸರಿ ಅಂತ ಹೇಳ್ತೀರಿ? ಹಾ ಹೌದು ಮೇಡಮ್. ಯಾಕೆ ಸರ್, ಯಾಕೆಂದ್ರೆ ಈ ಸಲ ಸ್ವಲ್ಪ ಅಭಿವೃದ್ಧಿ ಅಷ್ಟೊಂದು ಆಗಿಲ್ಲ. ಸುಮಾರು 10-15 ವರ್ಷದವರೆಗೂ ನಮ್ಮ ಏನ್ ಜಿಗಜಿಣಗಿ ಅವರು ಈ ಕಡೆ ಬಂದೇ ಇಲ್ಲ. ಅವರು ಏನು ಆಯ್ಕೆಯಾಗಿ ಹೋದ ನಂತರ ಸಂಸತ್ನಲ್ಲೂ ಇಲ್ಲ ಅಂತ ಹೇಳಿ ಹಲವಾರು ಮಾಧ್ಯಮಗಳು ಅಂದ ಗೊತ್ತಾಯ್ತು. ಬಟ್ ಒಬ್ಬ ಸಕ್ರಿಯ ರಾಜಕಾರಣಿಯಾಗಿ ಮತ್ತು ಸಕ್ರಿಯ ಸಂಸದನಾಗಿನೂ ಕೆಲಸ ಮಾಡ್ಬೇಕಲ್ಲ ಮೇಡಮ್. ಕೇವಲ ಅಲ್ಲಿ ಇಲ್ಲಿ ಕೇವಲ ಸ್ವಲ್ಪ ಜನರ ಮಟ್ಟಿಗೆ ಆಗ್ಲಿ ಅಥವಾ ಅಲ್ಲಿ ಇಲ್ಲಿ ಭೇಟಿ ಆದ್ರೆ ನಡೆಯಂಗಿಲ್ಲ. ಸಾಮಾನ್ಯ ಜನರ ಕೆಲಸಗಳನ್ನು ಮಾಡ್ಬೇಕು, ಜೊತೆಗೆ ಸಕ್ರಿಯವಾಗಿ ಸಾಮಾನ್ಯ ಜನರಿಗೂ ಎಟಕಬೇಕಲ್ಲ, ಭೇಟಿ ಆಗ್ಬೇಕಲ್ಲ. ಹಾಗಾಗಿ ಸಂಸದನಲ್ಲಿ ಈಗ ಪ್ರೊಫೆಸರ್ ರಾಜು ಆಲ್ಗೂರ್ ಇದಾರಲ್ಲ, ಅವರು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಮುಂಚೆನೂ ಒಂದು ಬಾರಿ ಸೋತಿದ್ದಾರೆ ಅವರು. ಮೊದಲು MLA ಕೆಲಸ ಮಾಡಿದರು, ಆ ನಂತರ ಸೋತಿದ್ರು. MLA ಆಗಿ ಮೊದಲು ಕೆಲಸ ಮಾಡಿದ್ದಾರೆ, ಆ ನಂತರ ಸೋತಿದ್ರು. ಹಾಗಾಗಿ ಈಗ ಒಂದು ಅವರಿಗೆ ಜನ ಒಲಿತಾ ಇದ್ದಾರೆ. ಒಳ್ಳೆ ಲೀಡ್ ನಲ್ಲಿ ಅವರು ಈ ಸಲ ಗೆಲ್ತಾರೆ ಅನ್ನುವಂತ ವಿಶ್ವಾಸ ಸಂಪೂರ್ಣವಾಗಿದೆ ಮೇಡಮ್. ಕಾಂಗ್ರೆಸ್ ಗೆಲ್ಲೋ ಚಾನ್ಸ್ ಇದೆ ವಿಜಯಪುರದಲ್ಲಿ ಅಂತ? ಹೌದು 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 ಮೇಡಮ್, ಹೌದು. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಯಶವಂತ್ ಹಿರೇಮಠ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಯಶವಂತ್ ಅವರೇ. ನಮಸ್ಕಾರಗಳು. ಹೇಳಿ ಸರ್, ಯಾರು ಗೆಲ್ತಾರೆ ಈ ಸರಿ ವಿಜಯಪುರದಲ್ಲಿ? ನಾವು ವಿಜಯನಗರ ರೀ. ವಿಜಯನಗರ. ಓಕೆ, ವಿಜಯನಗರದಲ್ಲಿ ಯಾರು ಗೆಲ್ತಾರೆ? ಶ್ರೀರಾಮುಲು ಅವರು. ಓಕೆ, ಬಿಜಾಪುರದಲ್ಲಿ ರಮೇಶ್ ಜಿಗಜಿಣಗಿ ಇದ್ದಾರೆ ಬಿಜೆಪಿ ಅವರು, ಕಾಂಗ್ರೆಸ್ ಇಂದ ರಾಜು ಅಲಗೂರ್ ಇದ್ದಾರೆ. ಇಲ್ಲಿ ಯಾರು ಗೆಲ್ಲಬಹುದು ಅನ್ಸುತ್ತೆ? 28 ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲೋದು. ಸೊ ಎಲ್ಲಾ ಕಡೆನೂ ಬಿಜೆಪಿನೇ ಬರೋದು ಅಂತ ಹೇಳ್ತೀರಿ?
ನಾವು ಕೂಲಹಳ್ಳಿ ಹಿರೇಮಠ ಸ್ವಾಮಿಗಳಾಗಿ ಹೇಳ್ತೀವ್ರಿ. ಹಿರೇಮಠದ ಸ್ವಾಮಿಗಳು ಹೇಳ್ತೀವಿ. ನಾವು 28ಕ್ಕೆ 28 ಆಗಿಲ್ತೇವೆ. ಯಾಕೆ ಸರ್ ಅಷ್ಟೊಂದು ನಿಶ್ಚಿತವಾಗಿ ಹೇಳ್ತಾ ಇದ್ದಾರಲ್ಲ, ಹೆಂಗೆ, ಯಾವ ಕಾನ್ಫಿಡೆನ್ಸ್ ಮೇಲೆ? ಮೋದಿ ನೋಡಿ ಹಾಕ್ತಿವ್ರಿ ಓಟ್. ಮೋದಿ ಅವರು ಅನ್ನೋ ಕಾರಣಕ್ಕೆ ಗೆಲ್ತಾರೆ ಅಂತ ಹೇಳ್ತೀರಿ. ಓಕೆ ಯಶವಂತ್ ಅವರೇ ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಕೆಲವರು ರಾಜು ಅಲಗೂರು ಅಂದ್ರೆ, ಕೆಲವರು ಮತ್ತೊಮ್ಮೆ ರಮೇಶ್ ಜಿಗಜಿಣಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವ ವಿಚಾರಗಳು ಇಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. 8 ವಿಧಾನಸಭಾ ಕ್ಷೇತ್ರ, ಎಸ್, ವಿಜಯಪುರ ವಿಧಾನಸಭಾ ಕ್ಷೇತ್ರ, ಬಬಲೇಶ್ವರ, ಇಂಡಿ, ಮುದ್ದೇಬಿಹಾಳ, ದೇವರಹಿಪ್ಪರಗಿ, ಬಸವನ ಬಾಗೇವಾಡಿ, ಸಿಂದಗಿ ವಿಧಾನಸಭಾ ಕ್ಷೇತ್ರ ಮತ್ತು ನಾಗಠಾಣ ವಿಧಾನಸಭಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಎಸ್ ವೀಕ್ಷಕರೇ, ನಾನೀಗಾಗಲೇ ಹೇಳೋ ಪ್ರಕಾರ ನಾವೇನು ಮಾತಾಡ್ತಾ ಇದ್ದೀವಿ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ, ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದರು, ಜಿ ಕನ್ನಡ ನ್ಯೂಸ್ ಜನಾಭಿಪ್ರಾಯ ಸಂಗ್ರಹಿಸ್ತಾ ಇದ್ದು ನೀವು ಕೂಡ ಭಾಗವಹಿಸಬಹುದು. ಜಿ ಕನ್ನಡ ನ್ಯೂಸ್ ಯೂಟ್ಯೂಬ್, ಫೇಸ್ಬುಕ್ ಸೇರಿದಂತೆ ಎಲ್ಲ ಜಾಲತಾಣದಲ್ಲೂ ಕೂಡ ಮೆಗಾ ಸರ್ವೆ ನಡೀತಾ ಇದೆ. ಸೊ ಅದರಲ್ಲಿ ಇವತ್ತು ನಾವು ವಿಜಯಪುರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯಾರಾಗಬೇಕು ಲೋಕಸಭಾ ಕ್ಷೇತ್ರದ ಸಂಸದರು ಅನ್ನೋ ಪ್ರಶ್ನೆಗೆ ಇಲ್ಲಿವರೆಗೂ ಬಂದಂತಹ ವೋಟ್ 74,000 ವೋಟ್ ಬಂದಿದೆ. ಅದರಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ಗೆಲ್ತಾರೆ ಅಂತ ಹೇಳೋರು 59% ಜನ, ರಾಜು ಅಲಗೂರು ಅವ್ರು ಗೆಲ್ತಾರೆ ಅನ್ನೋರು 41% ಜನ. ಇನ್ನೂ ಕೂಡ ವೋಟಿಂಗ್ ಓಪನ್ ಇರುತ್ತೆ. ನಾಳೆವರೆಗೂ ಕೂಡ ನೀವು ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬಂದು ವೋಟ್ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಯಾರು ಗೆಲ್ತಾರೆ ಅನ್ನೋದನ್ನು ಇಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಅದನ್ನು ನಾಳಿನ ಜನಮತ ಕಾರ್ಯಕ್ರಮದಲ್ಲಿ ರಿಸಲ್ಟ್ ರೀತಿಯಾಗಿ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತು ವಿಜಯಪುರದ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು ನಿಮ್ಮ ನೆಚ್ಚಿನ ಅಭ್ಯರ್ಥಿ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡೋಣ. ರಾಜೇಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ಹೇಳಿ ಸರ್, ಯಾರು ಗೆಲ್ತಾರೆ ವಿಜಯಪುರದಲ್ಲಿ ಈ ಬಾರಿ? ನಮ್ಗೆ ಬಿಜೆಪಿ ಗೆಲ್ಬೇಕು ಮೇಡಮ್. ಬಿಜೆಪಿ ರಮೇಶ್ ಜಿಗಜಿಣಗಿ ಅವರು. ಓಕೆ, ಯಾವ ಕಾರಣಕ್ಕೆ ಸರ್? ಮೇಡಮ್, ನಮ್ಗೇನ್ ಮಾಡ್ಯಾರ ಮುಖ್ಯ ಅಲ್ಲ, ನಮ್ ದೇಶಕ್ಕೆ ಏನ್ ಮಾಡ್ಯಾರ ಮುಖ್ಯ ಮೇಡಮ್. ಅದಕ್ಕೋಸ್ಕರವಾಗಿ ಮೋದಿ ವರ್ಗ ನಾವು ಬೆಂಬಲಿಸ್ತಾ ಇದೀವಿ ಮೇಡಮ್. ಮೋದಿ ಅವರು ಅನ್ನೋ ಕಾರಣಕ್ಕೆ ಬಿಜೆಪಿ, ರಮೇಶ್ ಜಿಗಜಿಣಗಿ ಅವರು ರಮೇಶ್ ಜಿಗಜಿಣಗಿ ಪರವಾಗಿಲ್ಲ ಮೇಡಮ್. ಯಾಕಂತಂದ್ರೆ ನಮ್ಗೇನ್ ಮಾಡ್ಯಾರ ಅನ್ನೋದಕ್ಕಿಂತ ನಮ್ ದೇಶಕ್ಕೋಸ್ಕರವಾಗಿ ಏನ್ ಮಾಡ್ತಾರ ಅನ್ನೋದು ಮೇನ್ ಬೇಕಲ್ಲ ಮೇಡಮ್. ಅಲ್ಲ, ಯಾವ ರಾಜಕಾರಣಿ ಬಂದ್ರು ನಮ್ಗೋಸ್ಕರವಾಗಿ ಯಾರು ಏನು ಮಾಡೋದಿಲ್ಲ. ನಮ್ ದೇಶಕ್ಕೋಸ್ಕರವಾಗಿ ಏನ್ ಮಾಡ್ತಾರ ಅನ್ನೋದು ಕಾಣಿಸ್ತಾ ಇತ್ತಲ್ಲ ನಮ್ಮ ಸಮಾಜದಲ್ಲಿ. ಹೇಳಿ ಸರ್, ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮ ಅಭಿಪ್ರಾಯ, ಯಾವ ಅಂಶ ನಿಮ್ಮನ್ನ ಅಷ್ಟೊಂದು ಪ್ರಭಾವಕ್ಕೊಳಪಡಿಸಿದ್ದು, ಯಾವ ಕಾರಣಕ್ಕೋಸ್ಕರ ಮೋದಿ ಅಂತ ಹೇಳ್ತಾ ಇದ್ದೀರಿ ಅಂತ? ಮೇಡಮ್, ಅದೇ ಇದು ಪುಲ್ವಾಮಾ ದಾಳಿ ಆಯ್ತಲ್ಲ, ಅದೊಂದು ಮೇನ್. ರಾಮ ದೇವಸ್ಥಾನ ಮಾಡಿರೋದೊಂದು. ನಮ್ಮ ದೇಶ ಮುಂದುವರಿಬೇಕಾದ್ರೆ ನೆಕ್ಸ್ಟ್ ಮೋದಿನೇ ಬರ್ಬೇಕು ಮೇಡಮ್. ಓಕೆ ಸರ್, ಕಾಂಗ್ರೆಸ್ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ ಬಗ್ಗೆ ಏನು ಹೇಳೋದು ಮೇಡಮ್, ಅವ್ರೆಲ್ಲ ಬರೀ ಎಲ್ಲ ಹಗರಣದಲ್ಲಿ ಸಿಕ್ಕಾಕಿ ಇದು ಮಾಡ್ತಾ ಇದಾರೆ ಮೇಡಮ್. ಅವಾಗ ಸೋನಿಯಾ ಗಾಂಧಿ ಇದ್ದಾಗ ಅದೇ ಸೂಜಿ ಹಗರಣ ಅನ್ಬಿಟ್ಟು ಸಿಕ್ಕಾಕೊಂಡು ಎಲ್ಲ ಅಲ್ಲಿಗೆ ಹಗರಣದಾಗೆ ತೇಲಾಡ್ತಾರಲ್ಲ ಮೇಡಮ್ ಅವರು. ಅದಕ್ಕೋಸ್ಕರವಾಗಿ ನಾವು ಇನ್ನೂ ಒಂದ್ಸರಿ ಬಿಜೆಪಿನೇ ಬರ್ಲಿ, ನಮ್ ದೇಶ ಮುಂದುವರಿಬೇಕಾದ್ರೆ ಅಂತ ಇಷ್ಟಪಡ್ತೀರಿ ಮೇಡಮ್. ಓಕೆ ರಾಜೇಂದ್ರ ಅವರೇ ನಮಸ್ಕಾರ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಫ್ಯಾಕ್ಟರ್ಸ್, ಕೆಲವರೆಲ್ಲ ಅಭ್ಯರ್ಥಿಗಳನ್ನು ನೋಡಿ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ, ಅವರು ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಕೇಂದ್ರದಲ್ಲಿರೋ ಮೋದಿ ವರ್ಚಸ್ನಿಂದ ನಾವು ಇಲ್ಲಿರೋ ಅಭ್ಯರ್ಥಿ ಲೆಕ್ಕಕ್ಕೆ ಬರಲ್ಲ, ಅವರನ್ನು ನೋಡಿ ವೋಟ್ ಹಾಕ್ತೀವಿ ಅಂತಾರೆ. ಇನ್ನು ಕೆಲವರು ಗ್ಯಾರಂಟಿ ಯೋಜನೆಗಳು ನಮ್ಮ ಮೇಲೆ ಪ್ರಭಾವ ಬೀರಿದೆ, ಸೊ ಇದರಿಂದ ನಮಗೆ ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ವೋಟ್ ಹಾಕ್ತೀವಿ ಅನ್ನೋರು. ಸೊ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಆಯಾಮವನ್ನು, ಯಾವ ಕಾರಣಕ್ಕೆ, ಯಾರಿಗೆ ನಿಮ್ಮ ಅಮೂಲ್ಯವಾದಂತಹ ಮತವನ್ನು ಕೊಡ್ತಾ ಇದ್ದೀರಿ ಅನ್ನೋದನ್ನು ನಮ್ಮ ಜನಮತ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ತಿಳಿಸಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಗೀತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ ಅವರೇ, ಹೇಳಿ ಮೇಡಮ್, ಯಾರಿಗೆ ವೋಟ್ ಹಾಕ್ತೀರಾ ಈ ಸರಿ? ಬಿಜೆಪಿ. ಯಾಕೆ ಗೀತಾ ಅವರೇ? ಅದು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಾವು ನಮ್ಮ ಹಿಂದೂ ರಾಷ್ಟ್ರ ಉಳಿಬೇಕಂದ್ರೆ ನಾವು ವೋಟ್ ಮಾಡಬೇಕು. ಓಕೆ, ಉಚಿತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಿ ಗೀತಾ ಅವರೇ? ಕಾಂಗ್ರೆಸ್ ಕೊಟ್ಟಿರೋ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಿ? ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಮಾತಾಡ್ತೀನಿ ನಾನು. ಇವಾಗ ಮೋದಿ ಮಾಡಿರೋ ಗ್ಯಾರಂಟಿನ ಮಾರ್ಕ್ಸ್ ಕಾಂಗ್ರೆಸ್ ಇವಾಗ 10 ತಿಂಗಳಿಂದ ಬಿಟ್ಟಿರೋ ಗ್ಯಾರಂಟಿನ ಹೇಳ್ತಿರಲ್ಲ ಎಲ್ಲರೂ.
ಮೋದಿ ಗ್ಯಾರಂಟಿ ಯಾರು ಹೇಳೋದಿಲ್ಲ, ನಾವು ಜನ ನೋಡುದು ಹೇಳೋದಿಲ್ಲ, ಅದಕ್ಕೆ ಬೇಜಾರಾಗ್ತಿದೆ ಮೇಡಮ್. ಓಕೆ, ಒಟ್ನಲ್ಲಿ ಮೋದಿ ಗ್ಯಾರಂಟಿ ಅದನ್ನ ನೋಡಿ ಓಟ್ ಹಾಕ್ತೀವಿ ನಾವು, ಕಾಂಗ್ರೆಸ್ ಗ್ಯಾರಂಟಿ ಬೇಕಾಗಿಲ್ಲ ಅಂತೀವಿ. ನೀರ್ ಕೊಟ್ಟಾರ, ಶೌಚಾಲಯ ಕೊಟ್ಟಾರ, ಗ್ಯಾಸ್ ಕೊಟ್ಟಾರ, ಅದನ್ನೆಲ್ಲೂ ಅವ್ರು ಮಾಡಿರೋ ಅಭಿವೃದ್ಧಿ ಯಾರು ಹೇಳೋದಿಲ್ಲ. ಓಕೆ, ನೀವೇ ಹೇಳ್ತಿದ್ದೀರಲ್ಲಮ್ಮ, ಈಗ ನಿಮಗೇನೆ ವೇದಿಕೆ ಕಲ್ಪಿಸ್ಕೊಟ್ಟಿದ್ದೀವಲ್ಲ, ನೀವೇ ಮಾತಾಡಿ ಹೇಳಿ ಅಂತ. ಥ್ಯಾಂಕ್ ಯು ಗೀತಾ ಅವರೇ, ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಯಮುನಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಯಮುನಪ್ಪ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ರಮೇಶ್ ಜೀವಿನಿ ಅವರೇ. ಯಾಕೆ? ಯಾಕಂದ್ರೆ ಸ್ವಲ್ಪ ಅವರು ವ್ಯಾಲ್ಯೂ ಇದೆ, ಒಂದು ಸ್ವಲ್ಪ ಅವರು ಡಿಸ್ಟಿಕ್ ಅಲ್ಲಿ ಇದು ಇದೆ, ಅದ್ರ ಸಂಬಂಧ ನಮ್ಮ ನಾವು ಬರುತ್ತಂತ ಭರವಸೆ ಇದೆ. ಓಕೆ, ಈಗ ರಾಜು ಅಲಗೂರ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ಒಳ್ಳೆಯವ್ರು ಮೇಡಮ್, ಏನು ಮಾಡಕ್ ಬರಲ್ಲ. ಇವಾಗ ಅವ್ರಿಗೂ ನೋಡ್ಬೇಕು, ಈಗ ಇವ್ರಿಗೂ ನೋಡ್ಬೇಕು. ರಾಜಕೀಯದಿಂದ ಯಾರಿಗೂ ಸ್ವಲ್ಪ ನಾವು ಕೇರ್ಫುಲ್ ಆಗಿ ನೋಡಬಾರ್ದು. ಓಕೆ, ಈಗ ಅವರು ನಾಳೆ ಅವ್ರವ್ರು ಯಾರು ಹೊಸರು ಬಂದವರು ಅವರೆಲ್ಲ, ಈಗ ಅವ್ರ ಪಕ್ಷ ಇವ್ರ ಪಕ್ಷ ಅಂತ ನಾವು ಹೊಡೆದಾಡಿದ್ರೆ ನಮ್ ಜನ ಏನಾಗಬೇಕು? ಇಲ್ಲ ಅಲ್ಲ, ನಿಮಗೆ ಒಂದು ಆಸೆ ಇರುತ್ತಲ್ಲ, ಇಂಥವ್ರು ಬರಬೇಕು ಅಥವಾ ಇಂಥ ಪಕ್ಷ ಗೆಲ್ಬೇಕು ಅಥವಾ ಈ ಕಾರಣಕ್ಕೆ ಬಂದ್ರು ಒಳ್ಳೇದು ಬರಬಹುದು ಅಂತ ಹೇಳ್ಬೋದು ನೀವು ಅಲ್ವಾ? ಇಲ್ಲ ಮೇಡಮ್, ಬರಬಹುದು ಅಂತ ಹೇಳಂಗಿಲ್ಲ. ಅವನು 5 ವರ್ಷ ಆಸೆ ಬಂದ್ರು ರಮೇಶ್ ಇಲ್ಲಿ ಬಂದಿಲ್ಲ. ಅವರು ಅವ್ರು ಏನು ಕಾರ್ಯನೂ ಮಾಡಿಲ್ಲ, ಏನು ಕೆಲಸನೂ ಮಾಡಿಲ್ಲ. ಯಾರು? ರಮೇಶ್ ಜಿಗಜಿಣಗಿ ಅವರು? ಏನ್ ಕೆಲಸನೂ ಮಾಡಿಲ್ಲ. ಮತ್ತಾದ್ರೂ ಅವರೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಿ? ಏನ್ ಮಾಡುದು ಮೇಡಮ್, ಈಗ ಮ್ಯಾಗ ಸರ್ಕಾರ ಅದಿದ್ದಾನೆ, ಮತ್ತೆ ಅದ್ ನೋಡೇ ಹಾಕ್ಬೇಕಲ್ಲ ನಾವು. ಓಕೆ ಓಕೆ, ಧನ್ಯವಾದ ಯಮುನಪ್ಪ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ರೇವಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೇವಣ್ಣ ಸಿದ್ದಪ್ಪ ಅವರೇ. ಹೇಳಿ ಸರ್, ನೀವೇ ಹೇಳ್ಬೇಕು ಯಾರು ಗೆಲ್ತಾರೆ ಈ ಬಾರಿ ಅಂತ. ರಮೇಶ್ ಇದು ಮೇಡಮ್ ಜಿಗಜಿಣಗಿ ಅವರು. ಯಾಕೆ? ಕಾಂಗ್ರೆಸ್ ನಾಲ್ಕು ಕಳ್ರಿ ಇದಾವೆ ಮುಂದೆ, ಮಕ್ಕಳು ಡಿ.ಸಿ.ಎಂ ಅವನೇ, ಸಿ.ಎಂ ಅವನೇ, ಅವ ಕರಿಗನ್ ಮಗ, 4 ಮಗ. ಸರ್, ಈಗ ಮೋದಿ ಮಾತಾಡಿ, ಭಾಷೆಯ ಪದ ಪ್ರಯೋಗ ಚೆನ್ನಾಗಿರಲಿ. ನಿಮ್ಮ ಮನೆಯವರು ನಿಮ್ಮ ಈ ಕಾರ್ಯಕ್ರಮ ನೋಡ್ತಿರ್ತಾರಲ್ವಾ, ಸೊ ಹಂಗಾಗಿ ನಮ್ಮ ಭಾಷೆ ನಮ್ಮ ವ್ಯಕ್ತಿತ್ವ ತೋರಿಸುತ್ತೆ. ಆಯ್ತು, ಈಗ ಬಿಜೆಪಿಯಲ್ಲಿರೋರು ಎಲ್ಲರೂ ಕೂಡ ಕರೆಕ್ಟ್ ಆಗಿದ್ದಾರೆ ಅನ್ನೋದು ನಿಮ್ಮ ಅಭಿಪ್ರಾಯನಾ? ಓಕೆ, ಸೊ ಬಿಜೆಪಿ ಗೆಲ್ಲುತ್ತೆ ಅಂತ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುತ್ತು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಸಾರಿ? ಬಿಜೆಪಿಯಿಂದ ರಮೇಶ್ ಜಿಗಜಿಣಗಿ ಅವ್ರು ಗೆಲ್ತಾರೆ. ಯಾಕೆ ಸರ್, ಯಾವ ಕಾರಣಕ್ಕೆ? ಅವ್ರು ಇಲ್ಲೆಲ್ಲ ತುಂಬಾ ಅಭಿವೃದ್ಧಿ, ಮತ್ತೆ ವಿಜಯಪುರದಲ್ಲಿ ಈಗ ಏರ್ಪೋರ್ಟ್ ಹೊಸದಾಗಿ ಮಾಡ್ತಾ ಇದ್ದಾರೆ. ಮತ್ ನಾವು ಮೋದಿ ನೋಡಿ ರಮೇಶ್ ಜಿಗಜಿಣಗಿ ಅವ್ರಿಗೆ ಓಟ್ ಹಾಕ್ತೀವಿ. ಸೊ ಮೋದಿ ಪ್ರಭಾವ ಅನ್ನೋ ಕಾರಣಕ್ಕೆ ರಮೇಶ್ ಜಿಗಜಿಣಗಿ ಅವರು ಅಂತನಾ? ಮೋದಿ ಪ್ರಭಾವನು ಮೇಡಮ್, ಹಾಗೆ ರಮೇಶ್ ಜಿಗಜಿಣಗಿ ಅವರು ವರ್ಕ್ ಮಾಡಿದಾರೆ ಮೇಡಮ್. ಇವ್ರು ರಾಜು ಅಲ್ಗೂರ್ ಅವ್ರು ನಮ್ಗೆ ಗೊತ್ತೇ ಇಲ್ಲ ಮೇಡಮ್. ಓಕೆ 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 ಸರ್, ಥ್ಯಾಂಕ್ ಯು. ಬಳ್ಳಾರಿಯಿಂದ ಒಬ್ರು ಕರೆ ಮಾಡಿದ್ದಾರೆ, ಜಗದೀಶ್ ಅಂತ. ನಮಸ್ಕಾರ ಸರ್. ಜಗದೀಶ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಯಾರು ಗೆಲ್ತಾರೆ ವಿಜಯಪುರದಲ್ಲಿ ಈ ಬಾರಿ? ವಿಜಯಪುರದಲ್ಲಿ ಜಿಗಜಿಣಗಿ ಗೆಲ್ತಾನ್ರಿ. ಯಾಕೆ ಸರ್? ಹೌದ್ರಿ, ಅವ್ರ ಕೆಲಸ ಬಾರಿ ಚಲೋ ಮಾಡ್ಯಾರ. 3 ಬಾರಿ 3 ಬಾರಿ ಸಂಸದರಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಅದಕ್ಕೆ ಈ ಬಾರಿನೂ ಗೆಲ್ತಾರೆ ಅಂತ. ಒಳ್ಳೆ ಕೆಲಸ ಮಾಡ್ಯಾರ. ಓಕೆ, ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳದ್ದು ಯಾವ್ದು ಕೂಡ ಅಲ್ಲಿ ಏನು ಪ್ರಭಾವ ಬೀರಲ್ಲ ಅಂತ ಹೇಳ್ತೀರಾ? ಅವ್ ಗ್ಯಾರಂಟಿ ಏನು ಉಪಯೋಗ ಇಲ್ಲ, ಕೊಡಬಾರ್ದು, ಕೊಟ್ಬಿಟ್ಟಾರ. ಎಲ್ಲ ಜನ ಸೋಮಾರಿಗಳು ಆಗ್ತಾರ, ಇವರು ಮಾತ್ರ ಬಾರಿ ಗೆಲ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಜಗದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ದಾಕ್ಷಾಯಿಣಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ, ಜೈ ಶ್ರೀರಾಮ್. ಏನ್ ಮೇಡಮ್, ಫುಲ್ ಖುಷಿಯಾಗಿದ್ದೀರಾ? ಬಿಸಿಲು ಕಡಿಮೆ ಆಗಿದ್ಯಾ ಇವತ್ತು ವಿಜಯಪುರದಲ್ಲಿ? ಬಿಸಿಲು ಏನಾದ್ರು ಕಡಿಮೆ ಆಗಿದ್ಯಾ ವಿಜಯಪುರದಲ್ಲಿ ಸ್ವಲ್ಪ ಇವತ್ತು? ಇಲ್ಲ ಅಷ್ಟೊಂದಿಲ್ಲ ಈ ಸಲ. ಐತಿ ಮಳೆ ಇಲ್ಲಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮಗೆ ಮಳೆ ಇರೋದಿಲ್ಲ, ಅದು ಬಡತನ ಬರ್ತದೆ. ನಮಗೆ ಬಿಜೆಪಿ ಸರ್ಕಾರ ಬೇಕು. ಯಾರು ಗೆಲ್ಬೇಕು ಅಂತ ಮೇಡಮ್ ಈ ಸಾರಿ? ನಮ್ಗೆ ಬಿಜೆಪಿ ಬರ್ಬೇಕು, ಮೋದಿ ಬರ್ಬೇಕು. ಹೌದಾ? ಯಾಕೆ, ಯಾವ ಕಾರಣಕ್ಕೆ, ಯಾಕೆ ಅಂತ? ಒಳ್ಳೆ ಕೆಲಸ ಮಾಡಿದ್ದಾರಲ್ಲ, ದೇಶ ಎಷ್ಟು ಎತ್ತರಕ್ಕೆ ಓದಿದ್ದಾರೆ. ನಮಗೆ ಹೆಮ್ಮೆ ಉಂಟು. ಶ್ರೀರಾಮನ ಅವ್ರಲಿಂದ ಆಯ್ತು, ಯಾರ್ಲಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನೋ ಎಲ್ಲ ಹಳ್ಳಿಯಲ್ಲಿ ಅಂತ ರೋಡ್ ಆಗಿದೆ, ಮನೆಗೆ ನೀರು. ನಾವೆಲ್ಲ ದೂರ ತುಂಬಾ ಹೋಗಿ ತರ್ತಿದ್ವಿ. ನಾವೆಲ್ಲ ಈಗ ಮನೆಗೆ ಶೌಚಾಲಯ, ಟಾಯ್ಲೆಟ್ ಮಾಡಿದ್ದಾರೆ, ಮನೆಗೆ ನೀರು, ನಳ, ಎಷ್ಟು ಅನುಕೂಲ ಮಾಡಿದ್ದಾರಲ್ಲ. ಯಾಕೆ? ಒಳ್ಳೆ ಸರ್ಕಾರ ಅಲ್ಲ.
ಸೊ ಅದೇ ಮುಂದುವರಿಬೇಕು ಕೇಂದ್ರದಲ್ಲಿ ಅಂತ ಅದೇ ಹೇಳ್ತೀವಿ. ಮುಂದುವರ್ಬೇಕು, ನಮ್ಮ ಮೋದಿನ ಬರ್ಬೇಕು, ಅವರೇ ಪ್ರಧಾನ ಮಂತ್ರಿ ಆಗ್ಬೇಕು. ಓಕೆ ಅಮ್ಮ, ಥ್ಯಾಂಕ್ ಯು ದಾಕ್ಷಾಯಣಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮಾಲ್ತೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾಲ್ತೇಶ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಸಾರಿ? ಈ ಸರಿ ರಮೇಶ್ ಜಿಗಜಿಣಗಿ ಬಿಜೆಪಿ ಕ್ಯಾಂಡಿಡೇಟ್. ಯಾಕೆ ಸರ್? 10 ವರ್ಷದಲ್ಲಿ ಮೋದಿ ಅವರ ಕಾರ್ಯ ತುಂಬಾ ಚೆನ್ನಾಗಿದೆ. ಇನ್ನು ಅವರು ಟ್ರೈಲರ್ ಇದೆ, ಇನ್ನು ಪಿಕ್ಚರ್ ಬಾಕಿ ಇದೆ, ಇನ್ನು ಹೆಚ್ಚಿನ ಕಾರ್ಯ ಮಾಡ್ತಾರಂತ ಭರವಸೆ ಇದೆ ಮೇಡಮ್. ಸೊ ಅವ್ರಿಗೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡಬೇಕು, ಅದಕ್ಕೆ ಬಿಜೆಪಿ ಅಂತ ಹೇಳ್ತೀರಿ? ಹಾ ಮೇಡಮ್. ಈಗ ಅಲ್ಲಿನ ಬಿಜೆಪಿ ಕ್ಯಾಂಡಿಡೇಟ್ ರಮೇಶ್ ಜಿಗಜಿಣಗಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವರು ತುಂಬಾ ಕೆಲಸ ಮಾಡಿದ್ದಾರೆ ಮೇಡಮ್. ಇನ್ನೊಂದ್ಸಲ ಚಾನ್ಸ್ ಕೊಟ್ಟರೆ ಅವರು ಇನ್ನೂ ಮಾಡ್ತಾರೆ ಚೆನ್ನಾಗಿ. ಆಲ್ರೆಡಿ ಕೊಟ್ಟಿದ್ದಾರೆ, ಹೈವೇ ಮಾಡಿದ್ದಾರೆ, ಏರ್ಪೋರ್ಟ್ ಮಾಡಿದ್ದಾರೆ. ಇನ್ನು ಈಗ 70 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿಲ್ಲ, ಇವಾಗ 10 ವರ್ಷದಲ್ಲಿ ಮೋದಿ ಸರ್ಕಾರ ಎಷ್ಟು ಮಾಡಿದೆ. ಇನ್ನು ಚಾನ್ಸ್ ಕೊಡಬೇಕಂತ ಆಸೆ ನಮ್ದು. ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಶ್ರೀಶೈಲ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಶೈಲ ಅವರೇ. ನಮಸ್ಕಾರ ಮೇಡಮ್ ಅವರ. ಹೇಳಿ ಸರ್, ಯಾರು ಗೆಲ್ತಾರೆ ಈ ಸಾರಿ? ಕನ್ನಡ ನ್ಯೂಸ್ ಚಾನಲ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅದಕ್ಕೆ ನೀವು ಇದೊಂದು ಪ್ರೋಗ್ರಾಮ್ ಮಾಡಿರಿ, ಬಹಳ ಬೆಸ್ಟ್. ಇಂತ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ರಿ. ದೊಡ್ಡ ಪ್ರಜೆಗಳಿಗೆ ಎಲ್ಲ ಸಂಪರ್ಕ ಇರ್ರಿ. ಪ್ರಜಾ ಪ್ರತಿನಿಧಿಗಳು ಇದೇನ್ ಮಾಡ್ತಾರೆ ಅಂತ ಅವ್ರ ಬಾಯಲ್ಲಿ ನೀವು ಕೇಳ್ರಿ. ಹೇಳಿ ಸರ್, ಇವತ್ತು ನೀವು ಕರೆ ಮಾಡಿದ್ದೀರಿ ಶ್ರೀಶೈಲ್ ಅವರೇ, ಯಾರ ಬಗ್ಗೆ ಹೇಳ್ತೀರಿ ಇವತ್ತು? ರಮೇಶ್ ಜಿಗಜಿಣಗಿ ಅವ್ರ ಬಗ್ಗೆ ಹೇಳ್ತೀರಾ, ರಾಜು ಅಲಗೂರು ಅವ್ರ ಬಗ್ಗೆ ಹೇಳ್ತೀರಾ? ನಾನು ಹೇಳ್ತೀನಿ ಒಂದೇ 10 ಸೆಕೆಂಡ್ ನಾನು ಮಾತಾಡಕ್ ಅವಕಾಶ ಕೊಡ್ರಿ. ಇಲ್ಲಿ ಏನದ ಸ್ವಾರ್ಥ ರಾಜಕಾರಣಿ ಅದಾರಿ. ಆದ್ರ ನಮ್ಗ ದೇವ್ರ ಏನದ ಮೋದಿ ಏನದ ಪ್ರಧಾನ ಮಂತ್ರಿ ಮಾಡಿ 10 ವರ್ಷ ನಮಗ್ ಕೊಟ್ಟಾನ್ರಿ. ಇನ್ನೂ ಮುಂದೆ ಅಂತ ಮೋದಿ ಅವ್ರು ಬರ್ಬೇಕಂತ ನನ್ನ ಅಪೇಕ್ಷೆ ಆದ್ರಿ. ಯಾರಿಗ ರಾಜಕಾರಣಿಗಳನ್ನ ನಂಬಂಗಿಲ್ಲ. ಮೋದಿ ಅವ್ರಿಗೆ ನಾನು ಅವ್ರ ಮುಖ ನೋಡಿ ಅಂದ್ರೆ ಬಿಜೆಪಿ ಓಟ್ ಹಾಕ್ತೀನಿ. ಆದ್ರೆ ಜಿಗಜಿಣಗಿ ಅವ್ರಿಗೂ ಅಲಗೂರ್ ಅವರು ಏನು ಉಪಯೋಗ ಇಲ್ಲ. ಸ್ವಾರ್ಥ ರಾಜಕಾರಣ ಎಷ್ಟು ಅವ್ರು ಇದು ಮಾಡ್ಯಾರ, ಹೊಲ ಗದ್ದೆ ಗಿದ್ದೆ ಎಲ್ಲ ಎಷ್ಟು ಮಾಡ್ಯಾರ್ರಿ ಅವ್ರು. ಮೋದಿ ಅವ್ರ ಕಡೆ ಏನ್ರಿ ಆದ ನೋಡ್ರಿ ನೀವು. ಇಡೀ 543 MP ಒಳಗ ಮೋದಿ ಅವರು ಬಡವ್ರ ಅದಾರ್ರಿ. ಅಂತ ವ್ಯಕ್ತಿಗಳು ಬೇಕ್ರಿ ನಮ್ಮ ಪ್ರಜಾ ಇದ್ರೊಳಗ, ಇಂಡಿಯಾದೊಳಗ. ಅದಕ್ಕೆ ನಾನದ ಮೋದಿ ಅವ್ರು ನೋಡಿ ಏನದ ಬಿಜೆಪಿ ಓಟ್ ಹಾಕ್ತೇನ್ರಿ. ಓಕೆ, ಸೊ ಮೋದಿ ಅವರು ಕಾರಣಕ್ಕಷ್ಟೇ ನಾವು ಬಿಜೆಪಿ, ಬೇರೆ ಯಾವ ಫ್ಯಾಕ್ಟರ್ಸ್ ಕೂಡ ನಮಗೆ ಬೇಕಾಗಿಲ್ಲ. ಇಲ್ಲಿ ಅಭ್ಯರ್ಥಿ ಕೂಡ ಏನು ಕೆಲಸ ಮಾಡಿಲ್ಲ ಅಂದ್ರೂ ಬಿಜೆಪಿಗೆ ಓಟ್ ಹಾಕ್ತಿವಿ ಅಂತೀರಿ? ಅವ್ರು ಇನ್ನೊಂದ್ರಿ ಮೇಡಮ್ ಅವ್ರ 6 ಸಲ MP ಆಗ್ಯಾರಿ, ಇದು 7ನೇ ಸಲ ರೀ. ರಾಮಕೃಷ್ಣ ಹೆಗಡೆ ಇದ್ರಾಗ ಮತ್ತು ದೇವೇಗೌಡ ಇದ್ರಾಗ ಮಂತ್ರಿ ಆಗ್ಯಾರಿ, ಏನು ಮಾಡಿಲ್ರಿ ಅವರು. ಅದಕ್ಕೆ ಮೋದಿ ಅವ್ರು ನೋಡಿ ಅಲ್ಲ ಸರ್, ಈಗ ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಕ್ಷೇತ್ರದ ಕಾಳಜಿ ಹೊಂದಿರೋರ ಬಗ್ಗೆನೆ ನಾವು ವಿಶ್ವಾಸ ಇಟ್ಕೋಬೇಕಲ್ವಾ? ಅಲ್ಲಿ ಅವ್ರು ಕೆಲಸ ಮಾಡಲ್ಲ ಅನ್ನೋದು ನಮಗ್ ಗೊತ್ತಿದೆ, ಅಥವಾ ಅದನ್ನ ನಮಗ್ ನಂಬ್ಕೊಂಡಿದೀವಿ ಅಂದ್ರೂ ಕೂಡ ಅದೇ ವ್ಯಕ್ತಿ ನಾವು ಆರಿಸ್ತೀವಿ ಅನ್ನೋದು ಯಾವ ತರ ಲೆಕ್ಕಾಚಾರ ಇದು ಅಂತ? ಇಲ್ಲ, ಅದು ಒಪ್ತೀನ್ರಿ. ನಾನು ದೇಶದಗೋಸ್ಕರ ಏನದ, ನಾನು ದೇಶದ ಒಬ್ಬ ಪ್ರಜೆ ರೀ, ನಾನು ಭಾರತೀಯ ರೀ, ನಾನು ಜಾತ್ಯತೀತವಾಗಿ ಇದ್ದೀನ್ರಿ ಮೇಡಮ್ ಅವ್ರ. ಸುಳ್ಳ್ಯಾಕ್ ಹೇಳ್ಬೇಕು. ಇನ್ನೊಂದ್ರಿ ಮೇಡಮ್ ಅವ್ರ, ಸ್ವಲ್ಪ ಯತ್ನಾಳ್ ಗೌಡ್ರದು ಸ್ವಲ್ಪ ಅಲ್ಲಿ ಇಲ್ಲಿ ಹೆಸರುಗಳದವ್ರಿ. ಆದ್ರೆ ಜಿಗಜಿಣಗಿ ಅವ್ರದ್ದು ಎಲ್ಲಿ ಹೆಸರಿಲ್ರಿ, ಕೆಲಸ ಮಾಡ್ಯಾರನಂತದು ನೋಡ್ರಿ ಬೇಕಾರ. MLA ಯತ್ನಾಳ್ ಗೌಡ್ರದು ಸ್ವಲ್ಪ ಅಲ್ಲಿ ಇಲ್ಲಿ ಹೆಸರುಗಳದವ್ರಿ. ಅವ್ರಿಗೆ ಓಟ್ ಹಾಕ್ತಿವಿ ಅಂತಿರಲ್ಲ, ಇದು ಹೆಂಗ್ರಿ ಲಾಜಿಕ್? ಮತ್ತ ಅಲ್ರಿ ಬಿಜೆಪಿ ಹೈಕಮಾಂಡ್ ಅವ್ರು ಅಂತ ವ್ಯಕ್ತಿಗೆ ಏನದ ಟಿಕೆಟ್ ಕೊಟ್ಟಾರಿ. ನಾವ್ ಏನ್ ಮಾಡ್ಬೇಕು ಹೇಳ್ರಿ? ನಮ್ ಓಟ್ ಯಾರಿಗ್ ಹಾಕ್ಬೇಕು ನೀವು ವಿಚಾರ ಮಾಡ್ರಿ ಮೇಡಮ್ ಅವ್ರ. ಹೌದಿಲ್ರಿ? ನಾವು ಮೋದಿಗೋಸ್ಕರ ಏನದ ನಾವು ಬೇಕಾದ್ ಮಾಡ್ಲಕ್ ತಯಾರಿದ್ದೀವಿ ನೋಡ್ರಿ. ಆದ್ರೆ ಏನದ ನಮ್ಮ ದೇಶದ ಜನ, ನಮ್ಮ ಕ್ಷೇತ್ರದ ಜನ ಬಡವರು ಬಗ್ಗರು ಉದ್ಧಾರ ಆಗ್ಬೇಕ್ರಿ. ಗೌರ್ಮೆಂಟ್ ಸ್ಕೀಮ್ಗಳು ಏನದಾವಲ್ಲ ಅವ್ರಿಗೆ ಸರಿಯಾಗಿ ತಲುಪಿಸುವಂತ ವ್ಯಕ್ತಿ ಆಗ್ಬೇಕ್ರಿ. ಅದಕ್ಕೆ ಇವ್ರಿಗೆ ನಾವೇನದ ಅಂಬೇಡ್ಕರ್ ಸಾಹೇಬ್ರ ಏನದ ಸಂವಿಧಾನ ಯಾಕೆ ರಚನೆ ಮಾಡ್ರಿ ಅಂದ್ರೆ ಏನಾದ್ರು ಯೋಜನೆಗಳೇನದ ಇವ್ ಲೀಡರ್ಗಳ ಮುಖಾಂತರ ಮುಟ್ಲಿ ಬಡ ಜನರಿಗೆ ಅಂತ ಹೇಳಿ ಅವ್ರು ಮಾಡ್ಯಾರಿ. ಇವ್ರು ಸ್ವಾರ್ಥ ರಾಜಕಾರಣದಿಂದ ಅವ್ರ ಮನೆ ಹೆಂಡ್ರು ಮಕ್ಕಳು ಇವರಿಗೆ ಶ್ರೀಮಂತ ಮಾಡ್ತಾರಿ. ಮತದಾರಿಗೆ ಏನು ಉಪಯೋಗ ಕೊಡಂಗಿಲ್ರಿ, ಏನು ಮಾಡಂಗಿಲ್ಲ ಇವ್ರು. ಚಲೋ ಹೇಳಿದ್ರಿ ನೋಡ್ರಿ ಶ್ರೀಶೈಲ್ ಅವ್ರ. ಮೇಡಮ್ ಅವ್ರ ಥ್ಯಾಂಕ್ಸ್ ರೀ ನಿಮ್ ಕೂಡ ಮಾತಾಡ್ಲಿಕ್ಕ. ನಿಮ್ದು ನಾನು ಬಹಳ ನಿಮ್ ಚಾನಲ್ ನೋಡ್ತಾ ಇದ್ದೀನ್ರಿ. ಥ್ಯಾಂಕ್ಸ್ ನಾನು ಕೂಡ ಮಾತಾಡ್ಲಿಕ್ಕ ಧನ್ಯವಾದಗಳ್ರಿ ಮೇಡಮ್. ಧನ್ಯವಾದ ಸರ್. ನಮಸ್ಕಾರ. ನಮ್ ಕಡೆಯಿಂದ ಕೂಡ ನೋಡಿ, ರಾಜಕಾರಣಿಗಳು ಎಲ್ಲರೂ ಕೂಡ ಅಷ್ಟೇ. ಬಟ್ ಆದರೂ ನಾವು ಇರೋರಲ್ಲೇ ಯಾರನ್ನಾರು ಒಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಅಭ್ಯರ್ಥಿನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟ ಇಲ್ಲ ಅಂದರೂ ಕೆಲವೊಂದು ಸಾರಿ ಓಟ್ ಹಾಕಬೇಕಾಗತ್ತೆ. ಬಿಕಾಸ್ ನಾವು ಅಂದ್ಕೊಂಡಿರೋ ವಿಚಾರಗಳು ಬೇರೆ ಅನ್ನುವಂಥ ಕಾರಣ ಹೇಳಿದ್ರು. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಆಯಾಮ ಇದ್ದೇ ಇರುತ್ತೆ. ನೀವು ಕೂಡ ಕರೆ ಮಾಡಿ ಮಾತನಾಡಿ. ಸಾರ್ವತ್ರಿಕ ಚುನಾವಣೆ, ಲೋಕಸಭೆಗೆ ನಡೀತಾ ಇರುವಂತಹ ಸಾರ್ವತ್ರಿಕ ಚುನಾವಣೆ ನಿಮ್ಮೆಲ್ಲರ ಕೂಡ ಹಕ್ಕು, ಜವಾಬ್ದಾರಿ. ಸೊ ಇದನ್ನು ಯಾರಿಗೆ ನಾವು ನಮ್ಮ ಮತವನ್ನು ಚಲಾಯಿಸ್ತೀವಿ, ಯಾವುದೇ
ಬೇರೆ ಬೇರೆ ಕಾರಣಗಳಿಂದ ನಾವು ಅಂದರೆ ಇಲ್ಲಿ ಏನು ಹೇಳ್ತೀವಿ, ಹಣ ಆಗಿರಬಹುದು, ಬೇರೆ ಬೇರೆ ಆಮಿಷಗಳಿಗೆ ಎಡೆಮಾಡಿಕೊಡದೆ ನಮ್ಮ ಒಂದು ಮತವನ್ನು ನ್ಯಾಯಯುತವಾಗಿ ನಾವು ಚಲಾಯಿಸ್ತೀವಿ ಅನ್ನೋದಾದರೆ ಇರುವಂತಹ ಅಭ್ಯರ್ಥಿಗಳಲ್ಲಿ ಯಾರು ಬೆಸ್ಟ್, ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು ಅನ್ನೋ ಆಸೆ ಇದೆ, ಯಾವ ಕಾರಣಕ್ಕೋಸ್ಕರ ನಮ್ಮ ಕ್ಷೇತ್ರವನ್ನು ಸಂಸತ್ತಿನಲ್ಲಿ ಹೋಗಿ ಪ್ರತಿನಿಧಿಸಬೇಕು ಅಂತಂದರೆ ಆ ಉತ್ತಮ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಸೊ ಆ ಅಭ್ಯರ್ಥಿ ಯಾರು, ಯಾರಿಗೆ, ಯಾವ ಕಾರಣಕ್ಕೆ ಅನ್ನೋದನ್ನು ನಮ್ಮ ಜನಮತ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತನಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಬಹುದು. ಸನೀರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ಈ ಸಾರಿ ಕಾಂಗ್ರೆಸ್ ರಾಜು ಅಲಗೂರ್ ಅವರು. ರಾಜು ಅಲಗೂರ್ ಅವ್ರಿಗೆ, ಪ್ರೊಫೆಸರ್ ರಾಜು ಅಲಗೂರ್ ಹೇಳ್ತಾರೆ ಮೇಡಮ್. ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉತ್ತಮ ಒಂದು ಗ್ಯಾರಂಟಿ ಯೋಜನೆ ಕೊಟ್ರು ಮೇಡಮ್ ಸಿದ್ದರಾಮಯ್ಯ ಅವರು. ಪ್ರೊಫೆಸರ್ ಅಲಗೂರ್ ಅವರು ಒಳ್ಳೆ ಕ್ಯಾಂಡಿಡೇಟ್ ಸರ್, ಹಾಗಾಗಿ ಅವ್ರು ಗೆಲ್ತಾರೆ ಮೇಡಮ್. ಓಕೆ, ಯಾವ ಕಾರಣಕ್ಕೆ ಅವರು ಗೆಲ್ತಾರೆ ಅನ್ನೋ ಕಾರಣಕ್ಕೆ? ಅಂದ್ರೆ ಈಗ ನೀವು ಗ್ಯಾರಂಟಿ ಯೋಜನೆಗಳು ಅನ್ನೋ ಕಾರಣಕ್ಕ, ಅಥವಾ ಅವರು ಉತ್ತಮ ಅಭ್ಯರ್ಥಿ ಅಂತಾನ, ಅಥವಾ ಪಕ್ಷ ನೋಡಿ ಅಂತಾನ, ಹೇಗೆ? ಎಲ್ಲಾನು ಮೇಡಮ್, ಎಲ್ಲಾನು. ಸಿದ್ದರಾಮಯ್ಯನು ಒಳ್ಳೆ ಕೆಲಸ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮೇಡಮ್. ಆದ ಕಾರಣದಲ್ಲಿ ಮೋದಿ ಅವರು ಯಾವ ಅಂತ ಯೋಜನೆಗಳು ಅನುಷ್ಠಾನ ತಂದಿಲ್ಲ ಮೇಡಮ್. ಆ ಸಲುವಾಗಿ ಈ ಸಾರಿ ಕಾಂಗ್ರೆಸ್ ಗ್ಯಾರಂಟಿ ಬರುತ್ತೆ ಮೇಡಮ್. ಅದರಲ್ಲಿ ರಾಜು ಅವರುಗಳು ಗೆಲ್ತಾರೆ ಮೇಡಮ್. ಓಕೆ, ರಮೇಶ್ ಜಿಗಜಿಣಗಿ ಅವರು 3 ಬಾರಿ ಗೆದ್ದಿದಾರಲ್ಲ ಸರ್, ಅದ್ರ ಬಗ್ಗೆ ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ ಮೇಡಮ್. ಅವರು ಒಂದು ಕ್ವಶನ್ ಅವರು ಮಾಡಿಲ್ಲ, ಒಂದು ಪ್ರಶ್ನೆ ಮಾಡಿಲ್ಲ, ಒಂದು ಏನು ಕೆಲಸ ಮಾಡಿಲ್ಲ ಬಿಜಾಪುರ. ಓಕೆ ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಸಾಕಷ್ಟು ಜನ ಕರೆ ಮಾಡ್ತಿದ್ದಾರೆ, ಮಾತನಾಡ್ತಿದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತನಾಡಿ. ಇರುವಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಇನ್ನೆರಡರಲ್ಲಿ ಒಂದು BJP, ಒಂದು JDS ಇದೆ. ಅಂದರೆ ಮೈತ್ರಿ ಪಕ್ಷಕ್ಕೆ 2 ಸ್ಥಾನ ಶಾಸಕರಿದ್ದಾರೆ. ಸೊ ಒಂದು ಲೋಕಲ್ ಲೀಡರ್ಸ್ ಬೆಂಬಲ ಕೂಡ ಕಾಂಗ್ರೆಸ್ಗೆ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೋಡಬೇಕಾಗತ್ತೆ. ಬಟ್ ಆದರೆ ಏನೇ ಇದ್ರೂ ಲೋಕಸಭೆ ಚುನಾವಣೆಗೂ ವಿಧಾನಸಭೆ ಚುನಾವಣೆಗೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ, ಫ್ಯಾಕ್ಟರ್ಸ್ ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಾರೆ. ನಿಂಗಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಿಂಗಪ್ಪ ಅವರೇ, ಹೇಳಿ ಸರ್, ಯಾರು ಗೆಲ್ತಾರೆ ಈ ಸಾರಿ? ರಮೇಶ್ ಜಿಗಜಿಣಗಿ. ಯಾಕೆ ಸರ್? ನಾವು ಚಿಕ್ಕೋಡಿ ಕಾನ್ಸ್ಟಿಟ್ಯೂಷನ್ ಮೇಡಮ್ ಮೊದಲ್ರಿ, ನಾವು ಈಗ ಚಿಕ್ಕೋಡಿ ಕಾನ್ಸ್ಟಿಟ್ಯೂಷನ್ ಮೊದಲು ಸಿಂಗೂರ ಇದ್ರ MP ಬಹಳ ಒಳ್ಳೆಯವ್ರಿ, ದೇವ್ರಂತ ಮನುಷ್ಯ ರಮೇಶ್ ಜಿಗಜಿಣಗಿ ಸಾಹೇಬ್ರಿ. ಬಾಳ ಅಗದಿ ಕೆಲಸ ಅಂತಾರಿ, ಅಗದಿ ಬಾಳ ಮನೆ ಮುಟ್ಟುವಂಗ ಕೆಲಸ ಮಾಡ್ತಾರ್ರಿ. ಅವ್ರ ಗೆದ್ದು ಬಂದ ಅಂತೇಳಿ ನಾವು ದೇವರಲ್ಲಿ ಇದು ಬರ್ಕೋತೀವಿ ಮೇಡಮ್ ರೀ. ಜನರ ಜೊತೆಗೆ ಸಂಪರ್ಕ ಹೇಗಿದೆ ಸರ್? ಬಾಳ ಒಳ್ಳೆ ಜನ, ಒಳ್ಳೆ ಅವ್ರ ಮಾತುಗಳು ಕೇಳಿದ್ರೆ ಮೇಡಮ್ ಬಾಳ ಅಗದಿ ಹೀಗೆ ಮಾತಾಡ್ತಾರೆ ಮೇಡಮ್ ರೀ. ಬಾಳ ಅಗದಿ ದೇವರಂತ ಮನುಷ್ಯ ರಮೇಶ್ ಜಿಗಜಿಣಗಿ ಅವ್ರಿ. ಸೊ ಅಭ್ಯರ್ಥಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಗೆಲ್ತಾರೆ. ಹೌದು ಮೇಡಮ್, ಚಿಕ್ಕೋಡಿ ಮತಕ್ಷೇತ್ರದಾಗ ಇವತ್ತಿನವರೆಗೆ ರಮೇಶ್ ಜಿಗಜಿಣಗಿ ಅವ್ರು ಮಾಡಿದ ಕೆಲಸ ಜೀವಂತದವ್ರಿ ಮೇಡಮ್ ರೀ. ಬಹಳ ಒಳ್ಳೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ ಸರ್. ಶಿವಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಮ್ಮ ಅವರೇ. ನಮಸ್ಕಾರ. ಹೇಳಿಮ್ಮ, ಯಾರು ಗೆಲ್ತಾರೆ ಈ ಸಾರಿ? ನಮ್ಗೆ ಕಾಂಗ್ರೆಸ್ ಗೆಲ್ಬೇಕು. ಯಾಕೆ? ಕಾಂಗ್ರೆಸ್ ಅವರು ಲೇಡೀಸ್ಗೆಲ್ಲ ತುಂಬಾ ಅನುಕೂಲ ಮಾಡಿದ್ದಾರೆ. 2000 ಬರ ಮಾಡಿದ್ದಾರೆ. ಮತ್ತೆ ಇದು ರೇಷನ್ ದುಡ್ಡು ಬರೋದಿಂಗ್ ಮಾಡಿದ್ದಾರೆ. ಅವ್ರು ಮತ್ತೆ ವಯಸ್ಸಾದವ್ರಿಗೆಲ್ಲ ದುಡ್ಡು ಅಮೌಂಟ್ ಬರೋದಿಂಗ್ ಮಾಡಿದ್ದಾರೆ. ಅದರಿಂದ ನಮ್ಗೆ ಕಾಂಗ್ರೆಸ್ ಬರ್ಬೇಕು. ಸೊ ಈ ಯೋಜನೆಗಳು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಬರ್ಬೇಕು ಅಂತ? ಇಲ್ಲ, ಮೊದ್ಲಿಂದ ನಮ್ಗೆ ಒಳ್ಳೇದೇ ಆಗಿದೆ. ಮುಂಚೆಯಿಂದನೂ ಕಾಂಗ್ರೆಸ್ ನೀವು ಕೊಟ್ರು ಕೊಡದೇ ಇದ್ರು ಕಾಂಗ್ರೆಸ್ಗೆ ಓಟ್ ಹಾಕಿದಿರಿ? ಇಲ್ಲ, ಕೊಟ್ರೆ ಕೊಡ್ಲಿಲ್ಲ ನೋಡ್ ಹಾಕೋದು. ಕಾಂಗ್ರೆಸ್ ಅದೆಲ್ಲ ಯಾರು ಹೆಲ್ಪ್ ಮಾಡಿದಾರೆ ಅವ್ರ ಬಗ್ಗೆ ಮಾತ್ರ ಮಾತಾಡೋದು ನಾವು. ಯಾರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರೋ ಅವ್ರಿಗೆ ನಿಮ್ ಮತ ಅಂತ ಹೇಳ್ತೀರಿ? ಹೌದು. ಜಿಗಜಿಣಗಿ ಅವರೇ ಗೆದ್ದು ಬಂದಿದಾರಲ್ಲ BJP ಅವರು 3 ಬಾರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಕ್ಷೇತ್ರದಲ್ಲಿ ಏನು ಕೆಲಸಗಳಾಗಿಲ್ವಾ? ಏನ್ ಕೆಲಸ ಮಾಡಿದ್ದಾರೆ ಅವ್ರು ಹೇಳ್ಕೊಂತಾರ, ಏನ್ ಮಾಡಿದ್ದಾರೆ ಕೆಲಸ ಅಲ್ಲಿ? ಏನು ಮಾಡಿಲ್ಲ. ಓಕೆ, ಧನ್ಯವಾದ ಶಿವಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಬಸವರಾಜ್ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ, ಯಾರು ಗೆಲ್ತಾರೆ ವಿಜಯಪುರದಲ್ಲಿ? ನಾವು ಬಳ್ಳಾರಿಯಿಂದ ಮೇಡಮ್ ಮಾತಾಡ್ತಿರೋದು. ರಾಮುಲ ಗೆಲ್ಲದು. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವ್ರು ಗೆಲ್ತಾರೆ ಅಂತನಾ? ಮೇಡಮ್. BJP. ಮೇಡಮ್. ಇಲ್ಲಿ ವಿಜಯಪುರದಲ್ಲಿ? ಓಕೆ,
ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ರು. ಸೊ ಹಾಗಾಗಿ ಬಳ್ಳಾರಿಯಲ್ಲಂತೂ ಶ್ರೀರಾಮುಲು ಅವ್ರು ಗೆಲ್ತಾರೆ, ಅದನ್ನು ಮಾತ್ರ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಕರೆ ಕಟ್ ಮಾಡಿದ್ರು. ಸೊ ನಾವಿವತ್ತು ವಿಜಯಪುರದ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಕರೆ ಮಾಡಿ ಮಾತನಾಡಿ, ಇಲ್ಲಿಯ ಒಂದು ವಿಚಾರವನ್ನು ಮಾತಾಡಿ, ಬೇರೆ ಕ್ಷೇತ್ರದ್ದು ಕೂಡ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿಯ ವಿಷಯ ಏನಾಗುತ್ತೆ, ಯಾರು ಗೆಲ್ಲಬಹುದು ಅಂತ ಅನಿಸುತ್ತೆ ಅನ್ನೋದನ್ನು ಕೂಡ ನೀವು ಕರೆ ಮಾಡಬಹುದು. ಯಾಕಂತಂದರೆ 28 ಕ್ಷೇತ್ರಗಳು ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಹೇಳ್ಬೋದು. ಸಂತೋಷ್ ಬೆಳ್ಳುಬ್ಬಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ ಮೇಡಮ್. ಹೇಳಿ ಸಂತೋಷ್ ಅವರೇ, ಯಾರು ಗೆಲ್ತಾರೆ ಈ ಸಾರಿ? ರಾಜು ಅಲ್ಗೂರ್ ಸರ್. ಅಲ್ಗೂರ್ ಅವ್ರು, ರಾಜು ಅಲ್ಗೂರ್ ಅವರು. ರಾಜು ಅಲ್ಗೂರ್ ಅವ್ರು ಗೆಲ್ತಾರೆ ಮೇಡಮ್. ಯಾಕೆ ಸರ್? ಸರ್ ಅವರು ಈಗ ಮೇಡಮ್ ಒಳ್ಳೆ ಇದು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಅವರು ಸ್ಕೀಮ್ ತಂದಿದ್ದಾರೆ ಒಳ್ಳೆ ಒಳ್ಳೆ, ಮತ್ತ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಒಳ್ಳೆ ಉಚಿತ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅಂತನಾ? ಗ್ಯಾರಂಟಿ ಯೋಜನೆಗಳು? ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಈ ಬಿಜೆಪಿ ಸರ್ಕಾರದವ್ರು ಏನ್ ಗ್ಯಾರಂಟಿ ಕೊಟ್ಟಾರ, ಏನು ಸುಳ್ಳು ಹೇಳಿ ಕಿಶನ್ ಅಪಪ್ರಚಾರ ಮಾಡ್ಲಾಕತ್ತಾರ ಮಂದಿಗೆ. 2 ಕೋಟಿ ಜನಕ್ಕ ನಿರುದ್ಯೋಗಿ ಸಾಲ ಮಾಡಿಲ್ಲ, ಅದಾನಿ ಅಂಬಾನಿ ಅವರಿಗೆ ಇದು ಮಾಡ್ಲಾಕತ್ತಾರ್ರಿ. ಮೇಡಮ್ ಅವರೇ, ನಿಮ್ಮ ಅಭಿಪ್ರಾಯ ಯಾರ ಕಡೆ ಆಗ್ಬೇಕಂತ ಹೇಳಿ ನಿಮ್ಮ ಅಭಿಪ್ರಾಯ ಫೋನ್ತೀರಾ? ನಾವು ಯಾರ ಕಡೆನೂ ತಗೊಳ್ಳಲ್ಲ ಸರ್. ನಿಮ್ಮ ಒಂದು ಮತ, ನಿಮ್ಮ ಅಭಿಪ್ರಾಯ ಏನಿದೆಯೋ ಅದೇ ನಮ್ಮ ಅಭಿಪ್ರಾಯ. ಜನರ ಹಿತಾನೇ ನಮಗೂ ಕೂಡ ಒಂದು ರೀತಿಯ ಹಿತ ಅಂತ ಹೇಳ್ಬೋದು. ಸೊ ನಿಮಗೋಸ್ಕರ ಈ ಕಾರ್ಯಕ್ರಮ. ಇಲ್ಲಿ ನಾವು ಮಾಧ್ಯಮ ಆಗಿ ನಿಮ್ಗೆ ದನಿ ಆಗ್ತೀವಿ. ನಮ್ಮ ದನಿಯನ್ನ ನಿಮ್ಮ ಮೇಲೆ ಹೇರುವಂತಹ ಪ್ರಯತ್ನ ಮಾಡೋದಿಲ್ಲ. ಇವರಿಗೆ ಹಾಕಿ ಅವ್ರಿಗೆ ಹಾಕಿ ಅಥವಾ ಅವ್ರು ಗೆಲ್ಲಬಹುದು ಇವ್ರು ಗೆಲ್ಲಬಹುದು, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಅಷ್ಟೇ. ಅದನ್ನು ನೋಡಿ ಡಿಸೈಡ್ ಮಾಡಬೇಕಾಗಿರೋದು ನೀವು. ಸೊ ವೈಯಕ್ತಿಕವಾಗಿಯೂ ಕೂಡ ನಾನು ಹೇಳೋದು ಏನು ಅಂತಂದ್ರೆ, ನಿಮ್ಗೆ ಯಾರು ಅನ್ಸುತ್ತೋ ಅವ್ರಿಗೆ ಓಟ್ ಹಾಕಿ, ಯಾರ ಮಾತು ಕೇಳಬೇಡಿ. ಇನ್ಕ್ಲೂಡಿಂಗ್ ನಾವೇನಾದ್ರು ಹೇಳಿದ್ರೆ ನಮ್ಮ ಮಾತು ಕೇಳಬೇಡಿ. ಸೊ ಇದು ಪ್ರಜಾಪ್ರಭುತ್ವ. ಹೇಳ್ರಿ ಸರ್, ಹೇಳ್ರಿ ಹೇಳ್ರಿ. ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕಿದ್ದೆ ನಾನೇ. ಏನ್ ಸರ್? ನರೇಂದ್ರ ಮೋದಿ ಅವ್ರಿಗೆ ನಾನು ಹಿಂದ್ಗಡೆ ನಮ್ಮ ಓಟ್ ಹಾಕಿ ಮಾಡಿದ್ದೆ, ಬಿಜೆಪಿಗೆ ಮಾಡಿದ್ದೆ. ಆದ್ರೆ ಒಂದ್ ಅವ್ರ ಹೇಳಿಕೆಗಳಾಗ್ತಿತ್ತು, ಪ್ರಣಾಳಿಕೆಗಳಾಗ್ತಿತ್ತು, ಅವು ಸರಿ ಇಲ್ಲ ಮೇಡಮ್. 2 ಕೋಟಿ ಸೃಷ್ಟಿ ಮಾಡಿಸಿದ್ರೆ ಅವ್ರ 2 ಕೋಟಿ ಉದ್ಯೋಗ ಕೊಟ್ಟ ಮೇಡಮ್, ಕೊಟ್ಟಿಲ್ಲ ಅಲ್ವಾ? ಆಮೇಲೆ ಒಬ್ಬೊಬ್ಬರಿಗೆ ಒಂದೊಂದು 15 ಲಕ್ಷ ರೂಪಾಯಿ ಹಾಕ್ತಾನಂದ್ರೆ ಅದನ್ನ ಹಾಕಿದ್ರೆ ಮೇಡಮ್. ಆಮೇಲೆ ಇನ್ನೊಂದೇನು, ಒಟ್ಟಾರೆಯಾಗಿ ನೀವು ಈ ಸಾರಿ ಕಾಂಗ್ರೆಸ್ ಓಟ್ ಹಾಕೋದು ಅಂತ ಹೇಳ್ತೀರಿ, ಈ ಸಾರಿ ಚೇಂಜ್ ಆಗಿದ್ದೀನಿ ನಾನು ಅಂತ ಹೇಳ್ತೀರಿ. ಓಕೆ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ರಾಘವೇಂದ್ರ ಅಂತ ಒಬ್ರು ಕರೆ ಇದ್ದಾರೆ, ಮಾತನಾಡ್ಸೋಣ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ಮೇಡಮ್ ಅಲ್ಲಿ ಬಿಜೆಪಿ ಸರ್ ಮೇಡಮ್. ಬಿಜೆಪಿ ಯಾಕೆ ಅಂದ್ರೆ ಒಳ್ಳೆ ಅಭಿವೃದ್ಧಿ ಆಗಿದೆ ಮೇಡಮ್. ಒಳ್ಳೆ 10 ವರ್ಷದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಅವರು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ನಿಮ್ ಸಂಸದರು 15 ವರ್ಷದಿಂದಾನು ಇದ್ದಾರೆ. 15 ಯಾಕೆ 30 ವರ್ಷದಿಂದಾನು ಇದ್ದಾರೆ. ಬಟ್ ವಿಜಯಪುರದಲ್ಲಿ 15 ವರ್ಷ 3 ಬಾರಿ ಎದ್ದು ಬಂದಿದ್ದಾರೆ. ಅವ್ರಿಗೆ ಏನ್ ಮಾಡಿದ್ದಾರೆ ಮೇಡಮ್? ಏನು ಮಾಡೇ ಇಲ್ಲ. ಅಲ್ಲ ಸರ್, ನಾನು ಬಿಜೆಪಿ ರಮೇಶ್ ಜಿಗಜಿಣಗಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ರಮೇಶ್ ಜಿಗಜಿಣಗಿ ಮೇಡಮ್, ನಮ್ಮ ದೇಶ ಬೇಕು ಮೇಡಮ್. ದೇಶದಿಂದನೇ ನಾವೆಲ್ಲ ಉದ್ಧಾರ ಆಗೋದು. ದೇಶ ಉದ್ಧಾರ ಆದ್ರೆ ನಾವು ಉದ್ಧಾರ ಆಗ್ತೀವಿ. ದೇಶನೇ ಉದ್ಧಾರ ಆಗಿಲ್ಲ ಅಂದ್ರೆ ನಾವೆಲ್ಲಿ ಉದ್ಧಾರ ಆಗ್ತೀವಿ? ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಎಸ್, ನಮ್ಮ ಕ್ಷೇತ್ರದ ಸಂಸದರು ನಮ್ಮ ಸಮಸ್ಯೆಗಳನ್ನು, ಕ್ಷೇತ್ರದಲ್ಲಿರುವಂಥ ಆಗು ಹೋಗುಗಳನ್ನು ಅಲ್ಲಿ ಹೋಗಿ ಪ್ರತಿನಿಧಿಸಬೇಕು ಅಂತಂದರೆ ನಮ್ಮ ಅಭ್ಯರ್ಥಿ ಕೂಡ ಬಹಳ ಇಂಪಾರ್ಟೆಂಟು. ಯಾವ ಅಭ್ಯರ್ಥಿಯನ್ನು ಯಾವ ಪಕ್ಷದಿಂದ ನಿಲ್ಲಿಸಿದ್ದಾರೆ ಅನ್ನೋದ್ರ ಜೊತೆಗೆ ಆ ಅಭ್ಯರ್ಥಿ ಸೂಕ್ತನಾ, ನಾವು ಇವ್ರಿಗೆ ಓಟ್ ಹಾಕಬಹುದಾ, ಓಟ್ ಹಾಕಿದ್ರೆ ನಮ್ಮ ಕ್ಷೇತ್ರ ಉದ್ಧಾರ ಆಗತ್ತಾ, ಅಭಿವೃದ್ಧಿ ಆಗತ್ತಾ, ಉತ್ತಮವಾದಂಥ ಅಭಿವೃದ್ಧಿ ಕ್ಷೇತ್ರಗಳು, ಅಭಿವೃದ್ಧಿ ಯೋಜನೆಗಳು ನಮ್ಮ ಕ್ಷೇತ್ರಕ್ಕೆ ಬಂದು ತಲುಪುತ್ತಾ, ಸೊ ಎಷ್ಟು ಬಂದಿದೆ ಈ ಹಿಂದೆ, ಈಗಲೂ ಕೂಡ ಮುಂದುವರಿಯುತ್ತಾ, ಹೀಗೆ ಹಲವಾರು ವಿಚಾರಗಳಿದೆ. ಸೊ ಅದನ್ನು ಯೋಚನೆ ಮಾಡಿ, ವಿಚಾರ ಮಾಡಿ, ನೀವು ಕೂಡ ಅದನ್ನು ಡಿಸೈಡ್ ಮಾಡಿ ಅಂತ ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳ್ಬೋದು. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ರಾಜಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಶೇಖರ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ನಮ್ಮ ಬಿಜೆಪಿ ಮೇಡಮ್. ಬಿಜೆಪಿ ಯಾಕೆ? ಇವರು ನಾವು ಕೆಳಗಡೆ, ನಾವು ಆಕ್ಚುಲಿ ಕಾಂಗ್ರೆಸ್, ಬಟ್ ನಮ್ಮಲ್ಲಿ ಕೆಳಗಡೆ ಏನಿದೆ ಕಾಂಗ್ರೆಸ್. ನಾವು ನಮ್ಮ ಎಂ ಪಿ ಪಾಟೀಲ್ ಕೆಲಸ ನೋಡಿದ್ರೆ, ಆದ್ರೆ
ಮೇಲ್ಗಡೆ ನೋಡಿದ್ರೆ ಮೋದಿ ಬರೋಕೆ ನಮ್ಮ ದೇಶದ ವಿಧಾನಸಭೆ ಅಂತ ಬಂದಾಗ ರಾಜ್ಯದ ಚುನಾವಣೆ ಅಂತ ಬಂದಾಗ ಕಾಂಗ್ರೆಸ್ ಹಾಕ್ತಿವಿ, ಲೋಕಸಭೆ ಅಂತ ಬಂದಾಗ ನಾವು ಬಿಜೆಪಿಗೆ ಹಾಕ್ತಿವಿ ಅಂತ ವ್ಯಕ್ತಿ ನೋಡಿ ನಾವು ಮಾಡೋದು. ಎರಡೂ ಬೇರೆ ಬೇರೆ. ನಾವು ಒಟ್ಟಲ್ಲಿ ಬದಲಾವಣೆ ಇರ್ಲಿ ಅಂತ ಹೇಗೆ ಸರ್? ಲೋಕಲ್ ವ್ಯಕ್ತಿ ಒಳ್ಳೆ ವ್ಯಕ್ತಿ, ಬಟ್ ಈ ದೇಶದ ವಿಷಯ ಬಂದಾಗ ನಾವು ಮೋದಿ ಅವರಿಗೆ ಆಯ್ಕೆ. ಓಕೆ ಸರ್, ಓಕೆ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಅಂದ್ರೆ ಇಲ್ಲಿ ಬೇರೆ ಬೇರೆ ಆಯಾಮಗಳಿರುತ್ತೆ. ಅಂದ್ರೆ ಬಿಜೆಪಿ ಅವರು ಬಿಜೆಪಿಗೆ ಓಟ್ ಹಾಕ್ತಾರೆ, ಕಾಂಗ್ರೆಸ್ ಅವರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅನ್ನೋದು ಸುಳ್ಳು. ಲೋಕಸಭೆ ಚುನಾವಣೆನಾ, ರಾಜ್ಯಸಭೆ ಚುನಾವಣೆನಾ, ಅದನ್ನ ನೋಡಿ ನಾವು ನಿರ್ಧಾರ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ರಾಜಶೇಖರ್ ಅವರೇ, ಧನ್ಯವಾದಗಳು. ನೋಡಿ ಎಷ್ಟೆಲ್ಲ ಒಂದು ರೀತಿಯ ಪ್ರಬುದ್ಧ ಮತದಾರರಿದ್ದಾರೆ ನಮ್ಮ ರಾಜ್ಯದಲ್ಲಿ ಅನ್ನೋದಕ್ಕೆ ಇದೇ ಕಾರಣ. ಅಂದ್ರೆ ಅಂಥ ಒಂದು ಆಯಾಮದಲ್ಲೂ ಕೂಡ ಯೋಚನೆ ಮಾಡ್ತಾರೆ. ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ. ಓಕೆ, ಬಹುಶಃ ಕಟ್ಟಾಗಿದೆ. ಓಕೆ ವೀಕ್ಷಕರೇ, ನೋಡಿದ್ರಿ ಇವತ್ತು ವಿಜಯಪುರದ ಒಂದು ಜನಮತ ಕಾರ್ಯಕ್ರಮ. ನೀವು ಸಾಕಷ್ಟು ಸಂಖ್ಯೆಯಲ್ಲಿ ಕರೆ ಮಾಡಿದ್ದೀರಿ, ಮಾತನಾಡಿದ್ದೀರಿ, ಅಭಿಪ್ರಾಯವನ್ನ ತಿಳಿಸಿದ್ದೀರಿ. ಅದ್ರ ಜೊತೆಗೆ ನಿನ್ನೆ ನಾವು ಹಾವೇರಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡಿದ್ವಿ. ಹಾಗಾದ್ರೆ ಯಾರಿಗೆ ಅತಿ ಹೆಚ್ಚು ಮತ ಸಿಕ್ಕಿದೆ ಅನ್ನೋದು ನಿಮ್ಮ ಮುಂದೆ ಇದೆ ನೋಡಿ. ಆನಂದ್ ಸ್ವಾಮಿ ಗಡ್ಡದೇವರ ಮಠ ಮತ್ತು ಬಸವರಾಜ ಬೊಮ್ಮಾಯಿ ಇಬ್ಬರ ಪೈಕಿ ಯಾರು ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. 1,08,000ಕ್ಕೂ ಹೆಚ್ಚು ಮತಗಳು ಬಂದಿದೆ. ಈ ಪೈಕಿ ಬಸವರಾಜ ಬೊಮ್ಮಾಯಿ ಅವರಿಗೆ 57% ಜನ ವೋಟ್ ಹಾಕಿ ಅವ್ರು ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಸ್ವಾಮಿ ಗಡ್ಡದೇವರ ಮಠ ಅವರಿಗೆ 43% ಜನ ವೋಟ್ ಹಾಕಿ ಅವ್ರು ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗಲೂ ಕೂಡ ಪೋಲಿಂಗ್ ನಡೀತಾ ಇದೆ. ಜಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಕಮ್ಯುನಿಟಿ ಪೇಜ್, ಫೇಸ್ಬುಕ್ ಮತ್ತು ವಾಟ್ಸಾಪ್ನಲ್ಲೂ ಕೂಡ ನೀವು ವೋಟ್ ಹಾಕಬಹುದು, ಕಂಟಿನ್ಯೂ ಮಾಡಬಹುದು. ಅದರ ಜೊತೆಗೆ ಇವತ್ತಿನ ವಿಜಯಪುರ ಕ್ಷೇತ್ರದ ಮುಂದಿನ ಸಂಸದರು ಯಾರಾಗಬೇಕು ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಇಟ್ಟಿದ್ದೀವಿ. ಅದು ಕೂಡ ನಾಳೆವರೆಗೂ ವೋಟಿಂಗ್ ಆನ್ ಇರುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬರಬಹುದು. ನಿಮ್ಮ ಅಭಿಮತವನ್ನು ನಮ್ಮ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತಿಳಿಸಬಹುದು. ಇಲ್ಲಿವರೆಗೂ ಕೂಡ ಕರೆ ಮಾಡಿದ್ದೀರಿ, ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ. ನಾಳಿನ ಜನಮತ ಕಾರ್ಯಕ್ರಮದಲ್ಲಿ ಮತ್ತೊಂದು ಕ್ಷೇತ್ರದ ಬಗ್ಗೆ ಮಾತನಾಡೋಣ. ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.